ಜೆಡಿಎಸ್ ಮುಖಂಡರ ವಿರುದ್ಧ ತಿರುಗಿಬಿದ್ದ ಕಾಂಗ್ರೆಸ್ ಮುಖಂಡರು ಸಾಲಿಗ್ರಾಮ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ. ಪೊಲೀಸ್ ಬಂದರೆ ಕಬ್ಬನ್ ಗದ್ದೆಗೆ ಓಡೋಗ್ತಾ ಇದ್ದವರು ನೀವು ಕಿಡಿಗೇಡಿಗಳು. ನೈಟ್ ಕಾಂಗ್ರೆಸ್, ಡೇ ಜೆಡಿಎಸ್. ನಗರಾಧ್ಯಕ್ಷ ಪ್ರಭಾಕರ್ ಆಕ್ರೋಶ. ನನ್ನ ವೈವಾಹಿಕ ಜೀವನದ ಬಗ್ಗೆ ಮಾತನಾಡೋಕ್ಕೆ ಯೋಗ್ಯತೆ ಇದೆಯಾ? ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಚಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಅಧ್ಯಕ್ಷ ವಾಸಿಂ ಪಾಷಾ, ಮುಖಂಡರಾದ ಸಂತೋಷ್, ನಾಯಕ ಸಮಾಜದ ಮಹಾದೇವ್, ನಾರಾಯಣ ಹಾಜರಿದ್ದರು. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದ್ರು ಅಂತ ಹೇಳಿ ನೀವ್ ಎಲ್ಲಿ ಕಬ್ಬನ್ ಗದ್ದೆಗೆ ಓಡ್ತಾ ಇದ್ರಿ? ರಾತ್ರಿ ಸರಿ 12 ಗಂಟೆ ಮೇಲೆ ಹೋಗ್ತೀರಾ, ದೊಡ್ಡಸ್ವಾಮಿಗೌಡ್ರ ಹತ್ರ, ರವಿಶಂಕರ್ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀರಾ. ಬೆಳಿಗ್ಗೆ ಸರಿ ಬಂದು ನಾವು ಜೆಡಿಎಸ್ ಪಕ್ಷದ ಅಧ್ಯಕ್ಷರು, ನಾನು ಲೀಡ್ರು ಅಂತ ಹೇಳ್ತೀರಾ, ಮೀಡಿಯಾ ಮುಂದ್ಗಡೆ ಬಂದು ಹೇಳ್ತೀರಾ. ಇಸ್ಪೀಟ್ ಆಡಿಸ್ತಾ ಇದ್ನಾ, ಮರಣ ದಂಧೆ ಮಾಡಿದ್ದೀನಾ, ಸಮಾಜಘಾತಕ ಕೆಲಸಗಳಲ್ಲಿ ಭಾಗಿಯಾಗಿದ್ದೀನಿ ಹೇಳ್ತೀರಿ. ಮಂಜುಷಣ್ಣ ಅವರೇ, ನನ್ಗೆ ಸೂಕ್ತವಾದ ಬೆಲೆ ಕೊಟ್ರೆ ನಾನ್ ಜಾಗ ಕೊಡಕ್ ರೆಡಿ ಇದ್ದೀನಿ ಅಂತ. ಸೂಕ್ತವಾದ ಬೆಲೆ ನಿಮ್ಗೆ ಒಬ್ಬರಿಗೆ ಸಪರೇಟ್ ಆಗಿ ಕಾನೂನು ಇದ್ದೇನ್ರಿ? ನಮ್ಮ ಮಾಜಿ ಶಾಸಕರ ಬಗ್ಗೆ ನೀವ್ ಹೇಳ್ತೀರಿ, ಅಭಿವೃದ್ಧಿ ಅಧಿಕಾರ ಆಗಿದೆ, ತುಂಬಾ ಕೆಲಸಗಳು ಮಾಡಿದ್ದಾರೆ, 15 ವರ್ಷದಲ್ಲಿ 1600 ಕೋಟಿ ಕೆಲಸ ಮಾಡಿದೀವಿ ಅಂತ ಹೇಳ್ತೀರಿ ನೀವು. ಎಲ್ಲಿ ಸ್ವಾಮಿ 1600 ಕೋಟಿ ಕೆಲಸ ಆಗಿರೋದು? ನೀವು ಬುಕ್ ಮಾಡ್ಸಿದ್ರಲ್ಲ ಸ್ವಾಮಿ, ಆ ಬುಕ್ಕ ತಗೋಬನ್ನಿ, ನಮ್ಮೂರ್ ಅಕ್ಕಪಕ್ಕಕ್ಕೆ ಹೋಗೋಣ. ನೀವು ಬುಕ್ ಮಾಡ್ಸಿದ್ರಲ್ಲಿ ಏನಾದ್ರು ಆ ಕೆಲ್ಸಗಳು ಆಗಿದ್ರೆ ನಾವು ಇನ್ನೊಂದ್ಸಲಿ ನಿಮ್ ಸುದ್ದಿ ಮಾತಾಡಲ್ಲ. ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ಕೊಂಡ್ ಬಂದ್ರಿ. ಸುಳ್ಳು. ಅಭಿವೃದ್ಧಿ ಆಗಿರೋದು ಯಾರಾಗಿರೋದು? ಅಭಿವೃದ್ಧಿ ಅಧಿಕಾರ ಆಗಿರೋದು ನಿಮ್ ಮಾಜಿ ಶಾಸಕರ ಮನೆ. ದಾಖಲಾತಿ ಕೊಡ್ತೀವಿ. ಈ ದಿನ ಮಾಧ್ಯಮದ ಮುಖಾಂತರ ಏನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಈ ಸ್ವಲ್ಪ ದಿನಗಳ ಹಿಂದೆ ನಮ್ಮ ಮಾನ್ಯ ಶಾಸಕರಾದಂತ ಡಿ ರವಿಶಂಕರ್ ಅವರು ಸದನದಲ್ಲಿ ಚರ್ಚೆ ಮಾಡುವಂತ ಒಂದು ವಿಚಾರ, ಬೆಂಗಳೂರು ಜಲಸೂರು ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಸಾಲಿಗ್ರಾಮದಲ್ಲಿ ಹೊಂದಿಕೊಂಡಂತ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಕೆಲವರು ನಮ್ಮನ್ನ ಕಿಡಿಗೇಡಿಗಳು ಅಂತ ಹೇಳಿದ್ರು ಅನ್ನೋ ವಿಚಾರಕ್ಕೆ ಒಂದು ನಾವು ಮಾಧ್ಯಮದ ಮುಖಾಂತರ ಬಂದು ಅದಕ್ಕೆ ಉತ್ತರ ಕೊಟ್ಟಿದ್ದು. ನಂತರಕ್ಕೆ ಅವರುಗಳು ಪ್ರೆಸ್ ಮೀಟ್ ಮಾಡಿ ಕೆಲವು ಪದಗಳನ್ನ ಉಪಯೋಗಿಸಿದ್ರು. ಹಾಗಾಗಿ ಅವ್ರಿಗೆ ಆ ಪದಗಳ ಉಪಯೋಗಿಸಿರೋದಕ್ಕೆ ಈ ದಿನ ನಾವು ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಕಿಡಿಗೇಡಿಗಳು ಅನ್ನೋ ಪದನ ಅವರು ಉಪಯೋಗಿಸಿದ್ದಾರೆ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಬ್ರು ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ ಅವರು, ನಮ್ಮ ಪಕ್ಕದ ಗ್ರಾಮದವರೇನೆ. ಹಾಗಾಗಿ ಅವ್ರಿಗೆ ವಕೀಲ ವೃತ್ತಿ ಮಾಡ್ತಾ ಇರೋದ್ರಿಂದ ಅವರನ್ನ ಹೊರತುಪಡಿಸಿ ಬೇರೆ ವಕೀಲರಾಗ್ಲಿ ನಮ್ಗೆ ಬೇರೆಯವ್ರ ಯಾರ ಬಗ್ಗೆನೂ ನಾವು ಅದರಲ್ಲಿ ಮಾತಾಡಕ್ಕೆ ಇಷ್ಟಪಡಲ್ಲ. ಆ ವ್ಯಕ್ತಿ ವಕೀಲ ವೃತ್ತಿ ಮಾಡ್ತಾ ಇರೋದ್ರಿಂದ ಅವ್ರನ್ನ ಹೊರತುಪಡಿಸಿ ಅಂತ ಹೇಳ್ತಾ ಇರೋದು. ಈಗ ನಾವೇನ್ ಮಾತಾಡೋದು ಆ ವ್ಯಕ್ತಿಗೆ ಬಿಟ್ರೆ ಬೇರೆಯವ್ರು ಯಾರಿಗೂ ಅನ್ವಯಿಸೋದಿಲ್ಲ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ವಿಚಾರ ಇಷ್ಟೇ, ಆವತ್ತಿನ ದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಾಗ ಅವರು ಬಳಸಿದಂತ ಪದಗಳಿದೆಯಲ್ಲ, ಆ ಪದಗಳು ಯಾರಿಗೆ ಅನ್ವಯಿಸ್ತದೆ ಅಂತ ನಾನು ಅವ್ರಿಗೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲ ಸ್ವಾಮಿ, ಕಿಡಿಗೇಡಿಗಳು ಅಂತೇಳಿ ಯಾರೋ 3 ಜನ ಕಿಡಿಗೇಡಿಗಳು ಅಂತೇಳಿ ಟೌನ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಭಾಕರ್ ಅವರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ಚಂದ್ರಶೇಖರ್ ಅವರು, ಮತ್ತೆ ನಮ್ಮ ಮುಸ್ಲಿಂ ಮುಖಂಡರಾದಂತಹ ವಾಸಿಂ ಪಾಷಾ ಅವ್ರ ಬಗ್ಗೆ ನೀವು ಅವತ್ತು ಈ ಪದನ ಉಲ್ಲೇಖ ಮಾಡಿದ್ದೀರಿ. ನಾನ್ ನಿಮ್ಮನ್ನ ಪ್ರಶ್ನೆ ಮಾಡೋದು, ಕಿಡಿಗೇಡಿಗಳು ಅಂತ ಯಾರನ್ನಂತಾರೆ? ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡುವಂತವ್ರನ್ನ, ಮಾದಕ ವ್ಯಸನಿಗಳನ್ನ, ಜೂಜಾಡ್ಸೋರ್ನ, ಕಾಯ್ದೆನ ಉಲ್ಲಂಘನೆ ಮಾಡುವಂತವ್ರನ್ನ, ಇವ್ರನ್ನ ನೀವು ಹೇಳುವಾಗೆ ನಾವು ಅಷ್ಟೂ 3 ಜನ ಯಾವ ಒಂದು ಸಮಾಜಘಾತಕ ಶಕ್ತಿಗಳ ಜೊತೆ ನಾವು ಕೈ ಜೋಡಿಸಿದ್ದೀವಿ? ದಾಖಲೆ ಕೊಡಿ ನನಗೆ. ಇಲ್ಲ ನಿಮ್ಮ ಇದಕ್ಕೆ ನಾನು ಏನು ಅದಕ್ಕೆ ಏನಾಗಿದೆ ಅನ್ನೋದನ್ನ ದಾಖಲೆ ನಾನು ಇವತ್ತೇ ಬೇಕಂದ್ರೆ ನಾನು ತೋರಿಸ್ತಾ ಇದ್ದೀನಿ. ಅದನ್ನ ಮುಂದುವರೆದು ನಾನು ಹೇಳ್ತೀನಿ. ನಾವು ಆ ಕೆಲಸಗಳನ್ನ, ಯಾವುದು ಸಮಾಜಘಾತಕ ಕೆಲಸಗಳನ್ನ ನಾವು ಮಾಡಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದ್ರು ಅಂತ ಹೇಳಿ ನೀವ್ ಎಲ್ಲಿ ಕಬ್ಬನ್ ಗದ್ದೆಗೆ ಓಡ್ತಾ ಇದ್ರಿ ಹೇಳ್ಬೇಕಾ?
ಹೇಳಿ ಸ್ವಾಮಿ, ನಾನೇನಾದ್ರೂ ಇಸ್ಪೀಟ್ ಆಡಿಸ್ತಾ ಇದ್ನಾ, ಮರಳದಂಧೆ ಮಾಡಿದ್ದೀನ, ಸಮಾಜಘಾತಕ ಕೆಲಸಗಳಲ್ಲಿ ಭಾಗಿಯಾಗಿದ್ದೀನ? ಹೇಳಿ, ಸ್ಪಷ್ಟಪಡಿಸಿ ನೀವು. ಅದನ್ನ ನೀವು ಸ್ಪಷ್ಟಪಡಿಸಿದ್ರೆ ನಾನು ನಿಮ್ ಮುಂದಿನ ದಿವಸ ನಿಮ್ ವಿಚಾರ ಮಾತಾಡಕ್ ಬರಲ್ಲ. ಹಾಗಾಗಿ ಪದ ಬಳಕೆ ಮಾಡ್ಬೇಕಾದ್ರೆ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು, ವಿವೇಚನೆ ಇಟ್ಕೊಂಡು ನೀವು ಮಾತಾಡ್ಬೇಕು. ಮಾಧ್ಯಮದ ಮುಖಾಂತರ ಒಂದು ರಾಜಕೀಯ ಪಕ್ಷದ ಮುಖಂಡರುಗಳು ಮಾತಾಡೋದು ಸಹಜ, ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ. ಕೆಲವು ವೈಯಕ್ತಿಕ ನಿಂದನೆಗಳು ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ನಾನು ಕೆಲವು ಹೇಳ್ತೀನಿ. ನೀವು ಮಾತಾಡೋ ವಿಚಾರನ ಮಾತಾಡಿ, ನಾನು ಬೇಡ ಅಂತ ಹೇಳಲ್ಲ. ವೈಯಕ್ತಿಕವಾಗಿ ವಿಚಾರನು ಮಾತಾಡುವಾಗ ಸ್ವಲ್ಪ ವಿವೇಚನೆ ಇರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಪತ್ಕಟ್ಟೆ ಹತ್ರ ಮರಳು ತೆಗಿಬೇಕಾದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಇಡೀ ಡಿಪಾರ್ಟ್ಮೆಂಟ್ ಎಲ್ಲ ಬಂದಾಗ ನಿಮ್ಮನ್ನು ಕಾಪಾಡಿದವ್ರು ಯಾರೋ ಹೊತ್ತು ಅರ್ಧ ಒಳಗೆ ಹೊತ್ತಿದ್ರಿ. ಇನ್ನೂ ಹೇಳ್ಬೇಕಾ? ಇನ್ನೇನಾದ್ರೂ ಹೇಳ್ಬೇಕು ಅನ್ನಂಗಿದ್ರೆ ಹೇಳಿ. ಹಾಗಾಗಿ ನೀವು ಮಾತಾಡ್ಬೇಕಾದ್ರೆ ವಿವೇಚನೆ ಇಟ್ಕೊಂಡು ಮಾತಾಡಿ ಅನ್ನೋದು ಒಂದು ವಿಚಾರನ ಸ್ಪಷ್ಟಪಡಿಸ್ತಾ ಇದೆ. ಮುಂದುವರೆದು ನಮ್ಮ ಮಾಜಿ ಶಾಸಕರು ಸಾರಾ ಮಹೇಶಣ್ಣವರು ಮೀಡಿಯಾ ಮುಂದ್ಗಡೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. KR ನಗರ ಮತ್ತು ಸಾಲಿಗ್ರಾಮದಲ್ಲಿ ಜೂಜು ಮತ್ತೆ ಗಾಂಜಾ ವಿಪರೀತ ಆಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಸ್ವಾಮಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ಆಗ್ತಾ ಇದೆ ನೀವು ಹೇಳ್ತಾ ಇರೋ ಮಾತು. ಯಾಕೆಂದ್ರೆ ಅವ್ರನ್ನ ನಿಮ್ ಪಕ್ಕದಲ್ಲೇ ಕೂರಿಸ್ಕೊಂಡು ಅಧ್ಯಕ್ಷ ಮಾಡಿದಿರಲ್ಲ ಸ್ವಾಮಿ, ನೀವು ಇನ್ನೊಬ್ರ ಬಗ್ಗೆ ಹೇಳಕ್ಕೆ ನೈತಿಕತೆ ಎಲ್ಲ ಐತೆ ನಿಮ್ಗೆ? ಅದಕ್ಕೂ ದಾಖಲೆ ಬೇಕು ಅಂತ ಕೇಳ್ತಿರಬೇಕಾದ್ರೆ ತಗೊಳ್ಳಿ, ಅದೇ ದಾಖಲೆ ಇಲ್ಲೇ ಇದೆ. ಇದೇ ಸಾಲಿಗ್ರಾಮದಲ್ಲಿ 2008-09 ಒಂದು ಕ್ಲಬ್ ನಡೆಸೋ ವಿಚಾರದಲ್ಲಿ ರಾಮಾಚಾರ್ಯಗೂ ಅವ್ರಿಗೂ ಗಲಾಟೆಯಾಗಿ, ಸಬ್ ಪೊಲೀಸ್ ಸ್ಟೇಷನ್ ರಾಮಾಚಾರ್ಯಗೂ ಅವ್ರಿಗೂ ಗಲಾಟೆಯಾಗಿ ಅದು ಮೈಸೂರು ಸೆಷನ್ ಕೋರ್ಟ್ ಅಲ್ಲಿ ಏನಾಯ್ತು? ಮತ್ತೆ ಬೆಂಗಳೂರು ಹೋದ್ರಿ, ನೀವು ಅಪೀಲ್ ಹೋದ್ರಿ. ಅಲ್ಲಿ ಕೆಲವು ಪೊಲೀಸ್ ಇಲಾಖೆಯ ಕೆಲವು ಲೋಪದೋಷಗಳಿಂದ ಅಲ್ಲಿ ಖುಲಾಸೆ ಆಯ್ತು. ಅದನ್ನ ಮೈಸೂರು ಸೆಷನ್ ಕೋರ್ಟ್ ಅಲ್ಲಿ ಏನಾಯ್ತು ಅನ್ನೋದನ್ನ ನನ್ನ ಬಾಯಲ್ಲಿ ನಾನು ಕೇಳಕ್ಕೆ ಇವಾಗ ಇಷ್ಟಪಡೋದಿಲ್ಲ. ಅದು ದಾಖಲೆ ಇದೆ, ಬೇಕಾದ್ರೆ ಇಲ್ಲೇ ಇದೆ ದಾಖಲೆ, ನೋಡಿ. ಮುಂದುವರೆದು ಹೇಳ್ತೀರಿ, ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ನಮ್ಮ ಶಾಸಕರು ಗೆದ್ಬಿಟ್ಟವ್ರೆ, ರವಿಶಂಕರ್ ಅವರು ಅಂತ ಹೇಳ್ತೀವಿ. ಹೌದು ಸ್ವಾಮಿ, ಪ್ರಜಾತಂತ್ರ ವ್ಯವಸ್ಥೆ ಒಳಗೆ ಗೆದ್ದಿದ್ದಾರೆ. ಆ ನಂತರ ಕೇಳ್ತೀರಿ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ 6,000 ಲೀಡ್ ಬಂತು ಅಂತ ಹೇಳ್ತೀವಿ. ಎರಡನ್ನೂ ನೀವು ಹೇಳ್ತೀರಿ. ಆಯಾ ಕಾಲಘಟ್ಟಕ್ಕೆ ಜನ ಏನ್ ತೀರ್ಮಾನ ತಗೋಬೇಕು ತಗೋತಾರೆ, ಮುಂದೆ ಏನ್ ತೀರ್ಮಾನ ತಗೋಬೇಕು ತಗೋತಾರೆ. ಆದ್ರೆ ನೀವು ಮಾತಾಡೋ ರೀತಿನೂ ಕೃತಿಗೂ ಇದಕ್ಕೂ ವ್ಯತ್ಯಾಸಗಳೇ ಇಲ್ಲ. ನೀವು ಮಾತಾಡ್ತಾರಲ್ಲ ಕಟ್ಟಾರ ನೋಡುದು, ಮಾತುಗೂ ಕೃತಿಗೂ ವ್ಯತ್ಯಾಸನೇ ಇಲ್ಲ. ರಾತ್ರಿ ಸರಿ 12 ಗಂಟೆ ಮೇಲೆ ಹೋಗ್ತೀರಾ, ದೊಡ್ಡಸ್ವಾಮಿ ಹತ್ರ, ರವಿಶಂಕರ್ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀರಾ. ಬೆಳಿಗ್ಗೆ ಸರಿ ಬಂದು ನಾವು JDS ಪಕ್ಷದ ಅಧ್ಯಕ್ಷರು, ನಾನು ಲೀಡ್ರು ಅಂತ ಹೇಳ್ತೀರಾ, ಮೀಡಿಯಾ ಮುಂದ್ಗಡೆ ಬಂದು ಹೇಳ್ತೀರಾ. ನಿಮ್ಗೆ ಯಾವ ತರ ಹೇಳ್ಬೇಕು ನಿಮ್ಗೆ? ನಮ್ಮ ಅಂಕನಳ್ಳಿ ತಿಮ್ಮಪ್ಪ, ಮಿಸ್ಟರ್ ತಿಮ್ಮಪ್ಪ ಹೇಳ್ತಾರೆ, ಅವ್ರಿಗೆ 3 ಸಾರಿ ನನ್ನ ವಿಚಾರನ ಹೇಳಿದ್ದೀನಿ, ಮಂದಟ್ಟಾಗುವಂಗೆ ಹೇಳಿದ್ದೀನಿ. ವಿಷಯದ ಅರಿವಿನ ಕೊರತೆ ಇದೆ, ಮಾಹಿತಿ ಕೊರತೆ ಇದೆ ನಿಮ್ಗೆ ಅಂತೇಳಿ. ಆದ್ರೆ ನಾನು ಇದೇ ಸಂದರ್ಭದಲ್ಲಿ ಇದೇ ವಿಚಾರನ ಸಾಲಿಗ್ರಾಮದ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಶಿಪ್ನ ಅಧಿಕಾರಿಗಳು ಬೇಜವಾಬ್ದಾರಿತನದಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ, ಸಾಲಿಗ್ರಾಮದಲ್ಲಿ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ನಮ್ಮ ಸಾಲಿಗ್ರಾಮದ ಮಾಜಿ PLD ಬ್ಯಾಂಕ್ ಅಧ್ಯಕ್ಷರಾದಂತ SN ಸೋಮಣ್ಣವರು ಆ ಸಭೆಗೆ ಬಂದು, ನಾನು ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿನಲ್ಲಿ ಇದ್ದೀನಿ, ಅವರು ನನಗೆ ಸರಿಯಾದ ರೀತಿ ನಮ್ಮ ರೈತರಿಗೆ ನೀರನ್ನ ಕೊಡ್ತಾ ಇಲ್ಲ, ಪೈಪ್ನ ಹಾಕೊಡ್ತಾ ಇಲ್ಲ, ಕಾಮಗಾರಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ಸಮಸ್ಯೆನ ನಿವೇದಿಸ್ಕೊಂಡ್ರು ಅಂತ ಹೇಳಿದೆ. ಅದನ್ನ ನೀವು ಮಾಧ್ಯಮದ ಮುಖಾಂತರ ಬಂದು ಬರೋದಕ್ಕಿಂತ ಮುಂಚಿತವಾಗಿ ಅವರು ನಿಮ್ದೇ ಪಕ್ಷದ ಲೀಡರ್ ಇದ್ದಾರೆ, ನಿಮ್ ಪಕ್ಷದ ನಾಯಕರೇನೆ ಅವ್ರನ್ನ ಒಂದು ಸೌಜನ್ಯಕ್ಕಾದ್ರೂ ಒಂದ್ಸರಿ ಕೇಳಿ, ಅಣ್ಣ ನೀವು ಹೋಗಿದ್ರ ಸಭೆಗೆ, ನೀವು ಅಲ್ಲಿ ಇದ್ರ ಅಂತ ಕೇಳಿ ಮಾತಾಡ್ಬೇಕಾಗಿತ್ತು. ಪುನಃ ಅದನ್ನೇ ಒಂದು ಸುಳ್ಳು ಅಲ್ಲಿ ಬಂದು ಹೇಳ್ತೀಯ, ಚಂದ್ರಶೇಖರ್ ನನ್ನ ಸಹೋದರಿ ನ್ಯಾಯ ಕೊಡಪ್ಪ ಅಂತ ಕೇಳ್ತೀಯ. ನೀನು ಒಬ್ಬ ವಕೀಲ ವೃತ್ತಿ ಮಾಡ್ತಾ ಇರೋನು, ನಿಮ್ಮ ಅಪೋಸಿಟ್ ಲಾಯರು ಚಂದ್ರಶೇಖರ್ ಹೆಂಡತಿ ಕೇಸ್ ಹಾಕೊಂಡಿರ್ತಕ್ಕಂಥ ವಿಚಾರನ, ವೈಯಕ್ತಿಕ ವಿಚಾರನ
ಸಾರ್ವಜನಿಕವಾಗಿ ಮಾತಾಡಬಾರ್ದು, ವೈಯಕ್ತಿಕವಾಗಿ ಮಾತಾಡಬಾರ್ದು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇರೋಂತ ಶತದಡ್ಡ ಅಂತ ನಾನು ನಿನ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗ್ ನ್ಯಾಯ ಕೊಡಪ್ಪ, ನನಗ್ ನ್ಯಾಯ ಕೊಡಪ್ಪ ಅಂತ ನೀನು ನನ್ನ ತಂಗಿಗೆ ಸಹೋದರಿ ನ್ಯಾಯ ಕೊಡಪ್ಪ ಅಂತ ನೀನ್ ಕೇಳ್ತಾ ಇದ್ದೆ. ಅಯ್ಯೋ ಮೂರ್ಖ, ನಿಮ್ಮ ಪಕ್ಷದ ಸಭೆನಲ್ಲಿ ನಾಯಿಗಾದ್ರೂ ಕಲ್ಲಲ್ಲಿ ದೂರ ಹೊಡಿತಾರೆ, ನಿನಗೆ ಎದೆಗೊದ್ದು ಹಾಕಿ ಹಾಕಿದ್ರು ನಿನ್ಗೆ ನೀನ್ ನ್ಯಾಯ ಕೊಡಿಸ್ಕೊಳಕ್ ಆಗ್ಲಿಲ್ಲ. ಇನ್ ಬೇರೆಯವ್ರ ಬಗ್ಗೆ ಯಾಕಪ್ಪ ನ್ಯಾಯ ಕೇಳಕ್ ಬಂದಿದ್ಯಾ? ಅದು ಹೋಯ್ತು. ನಿಮ್ಮ ಸಹೋದ್ಯೋಗಿ ಚಪ್ರದಲ್ಲಿ ಪ್ರಸಾದ್ ಅಂತ ಹೇಳಿ ಒಬ್ರು ವಕೀಲರು ಭವನದಲ್ಲೇ ನಿನ್ ಮೇಲೆ ಹಲ್ಲೆ ಮಾಡಿದ್ರು. ಅಲ್ಲೇ ನಿನ್ಗೆ ನೀನ್ ನ್ಯಾಯ ಕೊಡಿಸ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಏನಪ್ಪ ಬಂದಿದ್ಯಾ ನ್ಯಾಯ ಕೇಳಕ್ಕೆ? ಅವರು ಚಂದ್ರಶೇಖರ್ ಅವ್ರ ಕುಟುಂಬದ ಸಮಸ್ಯೆ ನ್ಯಾಯಾಲಯದಲ್ಲಿದೆ, ಅದನ್ನ ಮಾಡ್ತಾರೆ. ಆದ್ರೆ ನೀನು ಗೌಪ್ಯತೆನ ಕಾಪಾಡ್ತೀನಿ ಅಂತೇಳಿ ನೀನು ವಚನ ಕೊಟ್ಟು ತಗೊಂಡು ಮತ್ತೆ ಇಲ್ಲಿ ಬಂದು ಎಲ್ಲಾ ವಿಚಾರನು ಪಬ್ಲಿಕ್ ಆಗಿ ಮಾತಾಡಕ್ ಹೋಯ್ತಿಯಲ್ಲ, ನಿನ್ನಂತ ಶತಮೂರ್ಖ ಇನ್ನೊಬ್ರು ಯಾರಾದ್ರು ಇದರ ಈ ತಾಲೂಕು ಒಳಗಡೆ? ನಿನ್ನ ಹೇಳಕ್ ಹೋದ್ರೆ ಒಂದ ಎರಡ? ವಿಶ್ವನಾಥ್ ಸಾಹೇಬ್ರ ಹತ್ರ ಹೋದೆ, ನಾನು ಹಾಗೆ ಸರ್, ನಾನು ಹೀಗೆ ಸರ್, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದೆ, ಪಾಸ್ ಇಸ್ಕೊಂಡೆ ಬಂದೆ. ಅಲ್ಲಿಂದ ಬಂದೆ ಹೊಸಳ್ಳಿ ವೆಂಕಟೇಶ್ ಅವ್ರನ್ನ, ಏನೆಲ್ಲ ಮಾಡ್ಬೋದು ಎಲ್ಲಾರು ಮಾಡಿದೆ, ಅವ್ರ ಹತ್ರನು ಪಾಸ್ ಇಸ್ಕೊಂಡೆ. ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಮೂಲೆ ಗುಂಪಾದ್ಮೇಲೆ ಅವ್ರನ್ನ ಬಿಟ್ಟುಬಿಟ್ಟು, ಪಾಪ ವೆಂಕಟೇಶಣ್ಣ ಅವರು ನಿಮ್ ಬಗ್ಗೆ ಬಾಳೆ ಭರವಸೆ ಇಟ್ಕೊಂಡಂತ ಜನ ಅವರು, ಅವ್ರನ್ನ ಬಿಟ್ಟು ಬಂದೆ. ಈಗ ಈ ಅಣ್ಣ ತಂದಿರ ಹತ್ರ ಇಬ್ಬರ ಹತ್ರ ಬಂದಿದ್ಯಾ. ಅದೇ ಹೊಸಳ್ಳಿ ವೆಂಕಟೇಶ್ ಅವ್ರಿಗೆ ನಿನ್ ಮಗನಾಗಿರ್ತೀನಿ ಕಣ ಅಂತ ಹೇಳಿ ಬಂದೆ. ಏನೋ ಮಾಡಿದೆ, ಅಲ್ಲಿಂದ ಬಂದು ಇವರನ್ನ ತಂದಿರ ಹತ್ರ ಬಂದೆ. ಕೆಲವು ರಾಜಸ್ಥಾನದಲ್ಲಿ ಬಹುಪಾರ ಕೇಳಕ್ಕಿರ್ತಾರಲ್ಲ, ಆ ಕೆಲಸ ಮಾಡ್ಕೊಂಡಿದ್ಯಾ ನೀನು. ನಮ್ಮ ಪಕ್ಕದಲ್ಲಿ ಮಹೇಶ್ ಅಂತೇಳಿ ನಮ್ಮ ಸ್ನೇಹಿತರು, ಅವರ ಸಂಬಂಧಿಕರಿಗೆ ಯಾವುದೋ ಒಂದು ವಕಾಲತ್ಗೆ ನಿನಗೆ ಹೇಳಿ ಕಳಿಸಿದ್ರು. 8 ವರ್ಷ ಆದ್ರೂ ನೀನು ಅದು ಏನೂ ಮಾಡಕ್ಕಾಗ್ಲಿಲ್ಲ. ಪಾಪ ಅವರು ವಾಪಸ್ ತಗೊಂಡು ಬೇರೆ ಏನೋ ಅವರು ವ್ಯವಸ್ಥೆ ಮಾಡ್ಕೊಂಡು ಬೇರೆ ಇದು ಮಾಡ್ಕೊಂಡ್ರು. ನೀನು ಅವ್ರಿಗೆ ನ್ಯಾಯ ಕೊಡಿಸ್ತಿಲ್ಲ. ನೀನು ಇಲ್ಲಿ ಬಂದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀಯ. ನಿಮ್ಮ ನಾಯಕರು ಮೈಸೂರು ಸೈಟ್ ವಿಚಾರದಲ್ಲಿ ಹಲವಾರು ಜನ ಸೈಟ್ ಕಟ್ಟಿದ್ರು ದುಡ್ಡನ್ನ. ನಮ್ಮಲ್ಲಿ ಒಂದು ಗಾದಿ ಹೇಳ್ತಾನೆ, ತೋರ್ಸೋದು ಹದೂರಿ, ಕುಯ್ಯೋದು ಮುದುಗುರಿ ಅನ್ನಂಗೆ ಎಲ್ಲೋ ಬೇರೆ ಕಡೆ ಸೈಟ್ ಕೊಟ್ಟವ್ರಿಗೆ ಅವ್ರಿಗೆ ದುಡ್ಡು ಕೊಡಿಸ್ತಿಲ್ಲ. ಅವ್ರಿಗೆ ನ್ಯಾಯ ಕೊಡ್ಸಪ್ಪ. ನೀನ್ ಯಾರ್ಯಾರಿಗೋ ಕೊಡ್ಸಕ್ ಹೋಗ್ಬೇಡ ನೀನು. ಅವ್ರಿಗೆ ಗೊತ್ತು ಅವ್ರಿಗೆ ಏನ್ ಕಾನೂನಲ್ಲಿ ಏನ್ ಅವಕಾಶ ಇದೆ, ಅವ್ರಿಗೆ ಏನ್ ಕೊಡಿಸ್ಬೇಕು ಅನ್ನೋದು ಅವತ್ತು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಆ ತೀರ್ಪಿಗೆ ನಾನು ಬದ್ಧವಾಗಿರ್ಬೇಕು, ಇನ್ನೊಬ್ರು ಬದ್ಧವಾಗಿರ್ಬೇಕು, ಎಲ್ಲರೂ ಬದ್ಧವಾಗಿರ್ಬೇಕು. ಕೋರ್ಟ್ ಆದೇಶಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು. ನೀನ್ ಮಾಡ್ತಾ ಇರೋದೇನೋ, ನಿನ್ನಂತ ಒಬ್ಬ ಶತದಡ್ಡನ್ನ ನಾನು ನಿನ್ಗೆ ಹೇಳಕ್ಕೆ ಕನ್ನಡ ಡಿಕ್ಷನರಿಲೇ ಪದಗಳೇ ಸಿಗ್ತಲ್ಲ ನನಗೆ ನಿನ್ನ ಮಾತಾಡ್ಲಿಕ್ಕೆ. ಯಾಕೆಂದ್ರೆ ನೀನ್ ಮಾತಾಡಿದೆ ಅಂತ ಹೇಳಿ ನಾನ್ ಮಾತಾಡಕ್ ಹೋಗಲ್ಲ. ಮೇಧಾವಿ ಪ್ರಭಾಕರ್ ಅಂತ ಸಂಬೋಧಿಸ್ತಾ ಇದ್ಯಾ. ನಾನ್ ಮೇಧಾವಿ ಅಂತ ಹೇಳಿದಿನ? ನಾನೇ ಡಿಗ್ರಿ ಓಡು ಅಂತ ಹೇಳಿದಿನ? ನಾನು ಓದಿರೋದು SSLC ಫೇಲು. ನೀನ್ ಎಲ್ಲೆಲ್ಲಿ ಪಾಸ್ ಮಾಡಿದ್ಯಾ ಇಲ್ವೋ ಅನ್ನೋದೇ ನನ್ಗೆ ಅನುಮಾನ ಐತೆ. ಅದ್ರ ಜೊತೆಗೆ ನಿಮ್ಮ ಸಹೋದ್ಯೋಗಿನಿ ಒಬ್ರು ಸ್ಟೇಟ್ ಅಸೋಸಿಯೇಷನ್ಗೆ, ಬಾರ್ ಅಸೋಸಿಯೇಷನ್ಗೆ ದೂರು ಕೊಟ್ಟಿದ್ರು. ಅದೇನಾಯ್ತು ಅದು ನಮಗ್ ಗೊತ್ತಿಲ್ಲ. ಯಾಕೆ ನಮ್ಗೆ ಬೇಕಿದ್ದ ವಿಚಾರನ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಹಾಗಾಗಿ ನೀನ್ ಹೇಳ್ತೀಯ ನಮ್ಮ ಶಾಸಕರು ಸಾರಾ ಮಹೇಶ್ ಅವರು ತಾಲೂಕ್ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ, ದೇವೇಗೌಡ ಸಾಹೇಬ್ರ ಹತ್ರ ಹೋಗಿ ತಾಲೂಕನ್ನ ಮಾಡಿಸಿ ಈ ಭಾಗದ ಎಲ್ಲಾ ರೈತರಿಗೂ ಅನುಕೂಲ ಮಾಡ್ಕೊಟ್ಬಿಟ್ರು ಅಂತ ಹೇಳ್ತಾ ಇದ್ದೆ. ನಾವು ಅದನ್ನೇ ಹೇಳಿದ್ದು. ನೀವು ಮಾಡ್ಸಿಲ್ಲ ಅಂತ ಹೇಳಲಿಲ್ಲ. ಮಾಡಿಸಿದ ಮೇಲೆ ತಾಲೂಕಿನ ಮೂಲಭೂತ ಸೌಕರ್ಯಕ್ಕೆ ಬಜೆಟ್ ಅಲ್ಲಿ ಹಣ ತೆಗಿಲಿಲ್ಲ ಅಂತ ನಾವ್ ಹೇಳಿದ್ದು. ನೀವು ತಾಲೂಕ್ ಮಾಡಿಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಬಜೆಟ್ ಅಲ್ಲಿ ಹಣ ತೆಗಿಲಿಲ್ಲ ತಾಲೂಕಿಗೆ, ಅಭಿವೃದ್ಧಿಗೆ, ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಕಟ್ಟಡಕ್ಕೆ ಅಂತ ನಾವ್ ಹೇಳೋದು. ನೀನ್ ಮುಂದುವರೆದು ಹೇಳ್ತೀಯಾ ತಾಲೂಕ್ ಆದ್ಮೇಲೆ ಕಚೇರಿ ಅವಾಗೇ ಬರ್ತದಂತೆ. ಅಯ್ಯೋ ದಡ್ಡ, ಮತ್ ತಾಲೂಕ್ ಮಾಡಕ್ಕೆ ಅದಾಗೆ ತಾಲೂಕ್ ಹಾಕಿತ್ತು. ನಿಮ್ ನಾಯಕರು ಯಾಕೆ ಹೋಗಿ ಶ್ರಮ ಪಟ್ಟಿದ್ರು? ನಿಮ್ಮ ನಾಯಕರು ತಾಲೂಕ್ ಮಾಡಕ್ಕೆ ಪ್ರಯತ್ನ ಪಟ್ಟಷ್ಟು, ಎಫರ್ಟ್ ಹಾಕಷ್ಟನ್ನ ಸಾಲಿಗೆ ನಮ್ಮ ಪಟ್ಟಣ ಪಂಚಾಯತಿ ಮಾಡಕ್ಕೆ ಎಫರ್ಟ್ ಹಾಕಿದ್ರೆ ನಿಮ್ಮನ್ನ ಒಪ್ತಾ ಇದ್ದೋ. ನೀವು ರಾಜಕೀಯ ಕಾರಣಕ್ಕೋಸ್ಕರ ತಾಲೂಕ್ ಮಾಡಕ್ಕೆ ಪ್ರಯತ್ನ ಪಟ್ಟರೆಗಿನ ಪಟ್ಟಣ ಪಂಚಾಯತಿ ಮಾಡಕ್ಕೆ ನೀವು ಪ್ರಯತ್ನ ಪಡ್ಲಿಲ್ಲ. ಪಟ್ಟಣ ಪಂಚಾಯತಿ ಮಾಡೋದಕ್ಕೆ ಸಾಲಿಗ್ರಾಮದಿಂದ ಏನ್ ಗ್ರಾಮ ಪಂಚಾಯತಿಯಿಂದ ಒಂದು ನಿರ್ಣಯ ಕಳಿಸ್ಬೇಕಾಯ್ತು. ನಿರ್ಣಯಕ್ಕೆ ನಿಮ್ ಬೆಂಬಲಿಗರು ಬರಲೇ ಇಲ್ಲ. ಯಾಕೆ ಬರ್ಲಿಲ್ಲ? ನಿಮ್ ಆತ್ಮ ಬಿಟ್ಕೊಂಡು ಹೇಳಿ ನೀವು ಗೊತ್ತಾಗ್ತದೆ. ಹಾಗಾಗಿ ಇಂಥ ದಡ್ಡನ್ ಕಟ್ಕೊಂಡು ನೀವು ಚುನಾವಣೆಗೆ ಹೋದ್ರೆ 27 ವರ್ಷ ಸೋತಿರೋದಲ್ಲ, 47 ವರ್ಷ ಸೋತ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಂತರ ಹೇಳ್ತಾರೆ ಅವರು,
ರಾಮಾಯಣ ಮಹಾಭಾರತ ತಗೋತಾರೆ. ಧರ್ಮರಾಯ ಪ್ರಜೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಸೋತ್ ಬಿಡಾತಾರೆ. ದಡ್ಡ ಅಂಕನಹಳ್ಳಿಲಿ ಒಂದು ಪೌರಾಣಿಕ ನಾಟಕಕ್ಕೆ ಹಿನ್ನೆಲೆನೇ ಇದೆ. ಒಳ್ಳೆ ಕಲಾವಿದರಿದ್ದಾರೆ, ಅವ್ರ ಮರ್ಯಾದೆ ತೆಗಿಬೇಡ ನೀನು. ಶಕುನಿ ಪಾತ್ರ ಬೇರೆ ಮಾಡಿದ್ದೀನಿ ಅಂತ ನೀನ್ ಹೇಳ್ತಾ ಇದ್ದೀಯ. ಧರ್ಮರಾಯ ಸೋಲಿಲ್ಲ, ನಿಮ್ಮಂತ ಶಕುನಿಗಳಿದ್ರಲ್ಲ ಅದ್ರಲ್ಲೊಂದು ಹಾಡೆ ಹೇಳ್ತಾರೆ, ಕಪಟ ಜೂಜಿನ ನೆಪದಲ್ಲಿ ಅಖಿಲ ರಾಜ್ಯವನ್ನು ಕಸಿದರು ಕೆಳರು ಅಂತ ಹೇಳ್ಬಿಟ್ಟು ಒಂದು ಹಾಡೆ ಇದೆ. ಹಾಗಾಗಿ ಧರ್ಮರಾಯ ಸೋಲಿಲ್ಲ, ನಿಮ್ಮಂತ ಶಕುನಿಯಿಂದ ಅವ್ರನ್ನ ಸೋಲಿಸಿ ಕೌರವರನ್ನ ಹಾಳು ಮಾಡಕ್ಕೆ ಶಕುನಿ ಹೂಡಿ ತಂತ್ರ ಅದ ಅಂತ ನಾನು ನಿಮ್ಗೆ ಮನವರಿಕೆ ಮಾಡ್ಕೊಳಕ್ ಕೇಳ್ಕೊಡ್ತಾ ಇದ್ದೀನಿ. ನಿಮ್ಮಂತ ಕೌರವರನ್ನ ಹಾಳು ಮಾಡೋದಕ್ಕೆ ಅವರೇ ಸೇರ್ಕೊಂಡ್ರು. ಹಂಗೆ ನೀವು ಹೋಗಿ ಅವ್ರನ್ನ ಸೋಲ್ಸಕ್ ನೀವೆಲ್ಲ ಸೇರ್ಕೊಂಡಿದ್ರಿ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ರಾಜಕಾರಣದಲ್ಲಿ ಸೋಲು ಗೆಲುವು ಬೇರೆ. ಆದ್ರೆ ನೀವ್ ಹೇಳ್ತೀರಿ ಎಲ್ಲಾರು ನಮ್ಮ ಇವರೇ ಮಾಡ್ಬಿಟ್ರು, ಎಲ್ಲಾರು ಇವರೇ ಮಾಡ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ. ಸಾರಾಮಹೇಶಣ್ಣವರೇ ಮಾಡ್ಬಿಟ್ರು ಅಭಿವೃದ್ಧಿನ. ಹಂಗಾದ್ರೆ ಸಾರಾಮಹೇಶಿನ ಹಿಂದೆ ನಂಜಪ್ಪನವರು, ವಿಶ್ವನಾಥ್ ಅವರು ಇರ್ಬೋದು, ಬೇರೆ ಹಿಂದಿನವರೆಲ್ಲಾರು ಹಂಗಾರೆ ಏನು ತಾಲೂಕಲ್ಲಿ ಮಾಡೇ ಇಲ್ವಾ? ರಾಜಕಾರಣನೇ ಮಾಡಿಲ್ವಾ? ಅಭಿವೃದ್ಧಿನೇ ಮಾಡಿಲ್ವಾ? ಅಭಿವೃದ್ಧಿ ಅಧಿಕಾರಿ ನೀವು ಒಬ್ಬರೇನಾ? ಇನ್ಯಾರು ಅಭಿವೃದ್ಧಿನೇ ಮಾಡೇ ಇಲ್ವಾ? ಮತ್ ಮಾಡೋದಾಗಿದ್ರೆ ಯಾಕೆ ಇದ್ ಮಾಡ್ತೀರಿ ನೀವು? ಹೇಳ್ತೀರಿ. ಅಲ್ಲಿಂದ ಮುಂದುವರೆದು ಮಾತಾಡ್ತಾ ಫೈರ್ ಸ್ಟೇಷನ್ಗೆ ನಮ್ಮ ಔದನಲ್ಲಾಗಿದ್ದು ಅಂತ ಹೇಳ್ತೀರಿ. ಇದೇ ವೇದಿಕೆನಲ್ಲೇ ನಾನೇನೆ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ದೆ, ಅದಕ್ಕೆ ದಾಖಲೆ ತಗೊಂಡ್ಬಂದು ಕೊಡಿ ಅಂತ. ನೀವು ದಾಖಲೆ ತಂದು ಕೊಡಕ್ ಆಗ್ತಾ ಇಲ್ಲ, ಸುಮ್ನೆ ಗಾಳಿ ಗುಂಡಾರಿಸ್ತಾ ಇದೀರಿ ಅಷ್ಟೇ ನೀವು ಮಾಡ್ತಾ ಇರಕ್ಕೆ. ಸರ್ವೆ ನಂಬರ್ 736ರಲ್ಲಿ ಕೋಡ್ 2ರಲ್ಲಿ 2024 ಆಗಸ್ಟ್ 8ನೇ ತಾರೀಕಿನ ದಿನ ನೀರಾವರಿ ಇಲಾಖೆಯಿಂದ ಗೃಹ ಮಂಡಳಿಗೆ ಅದು ಜಾಗ ನೋಂದಣಿಯಾಗಿರ್ತಕ್ಕಂಥದ್ದು. ಸ್ವಲ್ಪ ಅದನ್ನ ಯೋಚನೆ ಮಾಡಿ ಅರ್ಥ ಮಾಡಿ ತಿಳ್ಕೋ. ಅದನ್ನ ಯಾವತ್ತೇ ಮಾಡ್ಬೇಕಾದ್ರೂ ನೀ ದಾಖಲೆ ಇಟ್ಕೊಂಡ್ ಮಾಡು. ಮೂರ್ಖನ್ ರೀತಿ ವರ್ತಿಸಕೋಬೇಡ, ಮೂರ್ಖನ್ ರೀತಿ ಮಾತಾಡ್ಬೇಡ. ವಿದೂಷಕನ್ಕಿ ಹೆಚ್ಚಾಗಬಿಟ್ಟೆ ನೀನ್ ಇದೇ ತರ ಮಾಡ್ತಾ ಇದ್ರೆ. ಹಾಗಾಗಿ ಪ್ರತಿ ಒಂದು ವಿಚಾರದಲ್ಲೂ ಅಷ್ಟೇನೆ. ಇನ್ನೂ ನಿನ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಇದ್ದಾವೆ. ಆದ್ರೆ ನೀನ್ ಇಲ್ಲಿಗೆ ಈ ವಿಚಾರನ ನಿಲ್ಸಿದ್ರೆ ಸರಿ, ನಿಲ್ಲಿಸಿಲ್ಲ ಅಂದ್ರೆ ನಾವು ಅದಕ್ಕೇನ್ ಪ್ರತ್ಯುತ್ತರ ಕೊಡ್ಬೇಕಾ? ದಾಖಲಾತಿ ಇವತ್ತು ನಾವ್ ಯಾಕೆ ದಾಖಲಾತಿ ಇಟ್ಕೊಂಡ್ ಬಂದಿದ್ದೀವೋ ಅದೇ ರೀತಿ ದಾಖಲೆ ಇಟ್ಕೊಬೇಕು. ನೀನ್ ಮುಂದುವರೆದು ಮಾತಾಡ್ತಾ ಇದೀಯಾ, ಖಾಸಗಿ ವ್ಯಕ್ತಿ ಜಾಗನ ನಾವು ಪುಕ್ಷಟೆ ಕೊಟ್ಬಿಡ್ತೀವ ಅಂತ ನೀನ್ ಹೇಳ್ತಾ ಇದ್ದೀವಿ. ಪುಕ್ಷಟೆ ಕೊಡಿ ಅಂತ ಹೇಳ್ತಾ ಇಲ್ಲಪ್ಪ. ಸರ್ಕಾರದಿಂದ ಏನ್ ಪರಿಹಾರ ತಗೋಬೇಕಾಗಿತ್ತೋ ಆ ಪರಿಹಾರನ ನೋಡಿ, ಇಲ್ಲಿ ಪರಿಹಾರದ ಹಣ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 43,58,279 ರೂಪಾಯಿ ಹಣನ ಸುನೀತಾ ಕೋಮ್ ನಂದೀಶ್, ತಾರಾ ನಂದೀಶ್ ಅವ್ರಿಗೆ ಸಂದಾಯ ಆಗಿದೆ. ಅದು ಕೆಶಿಪ್ನವರಿಗೆ. ಆ ಕೆಶಿಪ್ ಅಧಿಕಾರಿಗಳು 2,160 ಸ್ಕ್ವೇರ್ ಫೀಟ್ ಜಾಗನ ಸ್ವಾಧೀನಕ್ಕೆ ತಗೊಂಡಿದ್ದಾರೆ, ಅವರಿಗೆ ಹಣ ಕೊಟ್ಟಿದ್ದಾರೆ. ನೀವು ಹೇಳ್ತೀರಾ ನಾನು ಪರಿಹಾರದ ಹಣ ಕೊಟ್ಟರೆ ನಾನು ಇವತ್ತು ಜಾಗ ಕೊಡ್ತೀನಿ ಅಂತ. ಪರಿಹಾರದ ಹಣ ತಗೊಂಡ್ಮೇಲೆ ಯಾಕೆ ಜಾಗ ಕೊಡ್ತಾ ಇಲ್ಲ? ಇದೊಂದೇ ಜಾಗದಲ್ಲ, ಇನ್ನು 2-3 ಜಾಗದಲ್ಲಿ ನಿಮ್ಮ ತಗೊಂಡಿದ್ದಾರೆ. ಒಂದ್ 5 ಲಕ್ಷ ಚಿಲ್ಲರೆ, 5 ಲಕ್ಷ ಚಿಲ್ಲರೆ. ಇನ್ನು ಮೇಲ್ಗಡೆ ರಾಮಪುರ ರೋಡ್ ಹೋಗ್ಬೇಕಾದ್ರೆ ನಿಮ್ಮ ಕಾನ್ವೆಂಟ್ ಹತ್ರ ನಿಮ್ಮ ಮನೆದು ಎಲ್ಲ ತಗೊಂಡಿದ್ದೀರಾ. ನಾವ್ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಅದನ್ನ ಅಧಿಕಾರಿಗಳು ಬರ್ತಾರೆ, ನಿಮ್ಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಷ್ಟಕ್ಕೆ ಅವ್ರು ತಗೋತಾರೆ, ಮಾಡ್ತಾರೆ. ನಮ್ಗೆ ಅದ್ರ ಬಗ್ಗೆ ಇಲ್ಲ. ನಾವು ಕೇಳಿದ್ದೇನು, ಕೆಲಸನ ನೀವೇ ನಿಲ್ಸಿರೋದು ಅಂತ ಒಪ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದೀರಿ ಅಂತ ನೀವ್ ಹೇಳ್ತಿದ್ರಿ. ಹೌದು, ಅವತ್ತು ನಾವು ಅದನ್ನೇ ಒಪ್ಕೊಂಡಿದ್ದು. ನೀವ್ ಹೇಳಿದ್ಕೆ ನಾವು ಅವತ್ತು ಒಪ್ಕೊಂಡಿದೀವಿ, ನಾವೇನ್ ಕೆಲಸ ನಿಲ್ಸಿರೋದು ಅಂತ ಹೇಳಿ. ಯಾಕೆ ನಿಲ್ಸಿದ್ದ ಕೆಲಸನ ನಾವು? ಸ್ವಾಮಿ, ಅಲ್ಲೇ ನಮ್ದೇನು ಒಂದು ಕುಂಟೆ ಜಾಗ ಅಲ್ಲ, ಒಂದು ಅಡಿ ಜಾಗನೂ ನಮ್ದಿಲ್ಲ. ನಾವು ಒಬ್ಬ ಸಾಲಿಗ್ರಾಮದ ಪ್ರಜೆಯಾಗಿ ಧ್ವನಿ ಎತ್ತುತ್ತಾ ಇರೋದು. ಸರ್ಕಾರ ಏನಿವತ್ತು ರಸ್ತೆ ಅಗಲೀಕರಣ ಮಾಡಿದೆ, ಮುಂದಿನ 25 ವರ್ಷ 30 ವರ್ಷ ಜನರೇಷನ್ಗೆ ಅನುಕೂಲ ಆಗ್ಲಿ, ರಸ್ತೆ ಚಿಕ್ಕದಾಗುತ್ತದೆ ಅಂತ ಹೇಳಿ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಕೇಳ್ತಾ ಇರೋದೇ ವಿನ ನಂದೇನಲ್ಲಿ ಭೂಮಿ ಇಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ನಿಮ್ಮೇಲೆ ಏನಾದ್ರೂ ಒಂದು ಹೇಳಿದ್ರೆ ಅದ ಹಾಗಾಯ್ತು, ಇದು ಹೀಗಾಯ್ತು ಅಂತ ಹೇಳ್ತೀರಾ. ಮುಂದೆ ಇನ್ನೂ ತುಂಬಾ ಮಾತುಗಳಿದ್ದಾವೆ, ಅದು ಸಮಯ ಬಂದಾಗ ನಾವ್ ಹೇಳ್ತೀವಿ. ಇಷ್ಟಕ್ಕೇನೆ ಮುಗಿದೋಯ್ತು ಅಂತ ತಿಳ್ಕೊಬೇಡಿ. ಏನ್ ಕೊಟ್ರು ದಾಖಲೆ ತಗೊಬನ್ನಿ. ನಾವು ಇವತ್ತು ದಾಖಲೆ ತಗೊಂಡ್ಬಂದಿದ್ದೀವಿ. ಫೈರ್ ಸ್ಟೇಷನ್ ವಿಚಾರದಲ್ಲಿ ಕೇಳುವ ದಾಖಲೆ ತಗೊಬಂದು ಮಾತಾಡಿ ಅಂದ್ರೆ ನೀವು ದಾಖಲೆ ತಗೊಬಂದಿಲ್ಲ. ನಾವು ಇವತ್ತು ಎಲ್ಲದಕ್ಕೂ ದಾಖಲೆ ತಗೊಂಡಿದ್ದೀವಿ. ಹಣ ಎಷ್ಟು ಕೊಟ್ಟಿದ್ದಾರೆ, ಪರಿಹಾರದ ಹಣನ, ಅದಕ್ಕೆ ಸ್ವಾಧೀನ ಎಷ್ಟು ಪಡ್ಕೊಂಡಿದ್ದಾರೆ, ಇನ್ನು ಸ್ವಾಧೀನ ಯಾರು ಕೊಟ್ಟಿಲ್ಲ, ಎಲ್ಲ ಇದೆ. ದಾಖಲಾತಿನ ನಿಮ್ಗೆಲ್ಲ ಇವತ್ತೆಲ್ಲ ಪೂರ್ತಿ ದಾಖಲಾತಿ ಎಲ್ಲ ತಗೊಬಂದು ನಿಮ್ಮ ಹತ್ರ ಮುಂದೆ ನಾನು ಮಾತಾಡ್ತೇನೆ. ಇನ್ನು ಮುಂದಕ್ಕಾದ್ರೂ ಮಾತಾಡ್ಬೇಕಾದ್ರೆ ಗೌರವಯುತವಾಗಿ ಮಾತನಾಡಿ.
ಇಲ್ಲ, ಅದಕ್ಕೆ ನಾವು ಉತ್ತರ ಕೊಡ್ಬೇಕಾಗ್ತದೆ. ಹೇಳ್ತಾರೆ ತೀರ್ಮಾನ ನಾವು ಮಾಡ್ತೀವಿ ಅಂತ. ನೀವೇನ್ ತೀರ್ಮಾನ ಮಾಡಿದ್ರೆ ನಾವು ತೀರ್ಮಾನ ಮಾಡಿ ನಿಮ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಮಹಾದೇವ ನಾಯ್ಕ, ಸಾಲಿಗ್ರಾಮ ನಾಯ್ಕರ ಬೀದಿ. ಈಗ ಒಂದು ವಾರದಲ್ಲಿ ಒಂದು ವಿಡಿಯೋ ನೋಡಿದೆ. ಆರ್ಜೆ ನ್ಯೂಸ್ ವಿಡಿಯೋದಲ್ಲಿ ಅಂಕನಹಳ್ಳಿ ತಿಮ್ಮಪ್ಪ ವಕೀಲರು ಅನ್ನೋರು ನಾಯ್ಕ ಸಮಾಜದ ಡಾಕ್ಯುಮೆಂಟ್ಸ್ ಇಲ್ಲ, ಅವ್ರಿಗೆ ಪರಿಹಾರ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ತಂದಿದ್ದೀನಿ. ಇದು ನಮ್ಮ ತಾತನ ಆಸ್ತಿ, ಮರಿಯಪ್ಪ ನಾಯ್ಕ ಅವ್ರ ಮೊಮ್ಮಗ ನಾನು. ಇದು ಇನ್ನೂ ನಾವು ಯಾರಿಗೂ ವಿಭಾಗ ಮಾಡಿಕೊಟ್ಟಿಲ್ಲ, ಭೌತಿಕತೆಲೆ ಇದೆ. ಅದು ಅವ್ರು ಯಾವ ಅರಿವಿಲ್ದೇನೆ ಹೇಳೋರ ಗೊತ್ತಿಲ್ಲ. ದಯವಿಟ್ಟು ನಾವು ತಿಮ್ಮಪ್ಪವ್ರು ಹೇಳ್ತೀನಿ, ಮನೆಗೆ ಮಾಡ್ಕೊತೀನಿ. ತಲೆಯಲ್ಲಿ ಬುದ್ಧಿ ಇಟ್ಕೊಂಡ್ ಮಾತಾಡಿ, ಲದ್ದಿ ಇಟ್ಕೊಂಡ್ ಮಾತಾಡ್ಬೇಡಿ. ಯಾವುದೇ ಇದ್ರು ಮಾಹಿತಿ ತಗೊಂಡ್ ಮಾತಾಡಿ. ಇದು RTC, ಇದು ಸರ್ವೆ ಸ್ಕೆಚ್. ಮೊನ್ನೆ ಒಂದು 4 ದಿವಸ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಮಿಸ್ಟರ್ ತಿಮ್ಮಪ್ಪ ನೀವೇನ್ ಹೇಳಿದ್ದೀರಾ? ನಮ್ಮ ಮಹೇಶ್ ಅಣ್ಣ ಮುಸ್ಲಿಮ್ಸ್ ಅವ್ರಿಗೆ ಬಹಳ ಸಹಾಯ ಮಾಡಿದ್ದಾರೆ, ಅನ್ಯಾಯ ಏನು ಮಾಡಿಲ್ಲ, ಆಯ್ತಾ ಅಂತ ನೀವ್ ಹೇಳಿದಿರ. ನಿಜ, ಅವ್ರು ಸಾಲಿಗ್ರಾಮದವರು ಅದಕ್ಕೆ ಒಳ್ಳೆತನನ ಉಪಯೋಗಿಸ್ಕೊಂಡಿದ್ದಾರೆ. ಸರಿ, ಸ್ಕೂಲ್ ಬಗ್ಗೆ ಮಾತಾಡಿದ್ದೀರಾ. ಏನಂತ? ಒಬ್ಬ ಮುಸ್ಲಿಮ್ಸ್ ಹುಡುಗ ಸ್ಕೂಲ್ನ ಹೊಡ್ಕೊಂಡು ಮನೆ ಕಟ್ಟಕ್ಕೋಸ್ಕರ ದಾರಿ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನೀವು ಶಾಸಕರಾದವರು ರವಿಶಂಕರ್ ಅವರು ಏನ್ ಕ್ರಮ ತಗೊಂಡ್ರಿ ಅಂತ ಕೇಳಿದಿರ. ಅದಕ್ಕೆ ಕ್ರಮ ಇಲ್ಲಿದೆ ನೋಡಿ. ನಮ್ ML ಅವ್ರು ಏನ್ ಮಾಡಿದ್ದಾರೆ, ಅಧಿಕಾರಿಗಳನ್ನ ಕರೆಸಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲ ಕರೆಸಿ, ಇದು ಫಸ್ಟ್ ನೀವ್ ಏನ್ ಮಾಡಿದಾನೆ ಅದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ಕೆ ಅವನ್ ಮೇಲೆ FR ಮಾಡಿದ್ದಾರೆ. FR ಕಾಪಿ ಇದು ಓದ್ಕೊಳ್ಳಿ. ಮಿಸ್ಟರ್ ತಿಮ್ಮಪ್ಪ, ಇಲ್ಲಿ ನೋಡಿ, ನೀವೇನಂದಿದ್ದೀರಾ? ಬೇಲ್ ತಗೊಂಡಿದ್ದೀರಾ. ನೀವೊಬ್ರು ಲಾಯರ್ ಆಗಿ ಬೇಲ್ ತಗೊಳಲ್ವಾ? ನೀವ್ ಯಾರಿಗೂ ಬೇಲ್ ಕೊಡ್ತಿಲ್ವಾ? ಬೇಲ್ ತಗೊಂಡು ಓಡಾಡ್ತಾ ಇದ್ದಾನೆ ಅಂತೀರಲ್ಲ, ಅವನ್ ಏನ್ ಮಾಡಿದಾನೆ? ಕೊಲೆ ಮಾಡಿದಾನ? ಏನ್ರಿ ಮಾಡಿದಾನೆ? ನೀವ್ ಮಾಡ್ರ ತಪ್ಪನ ನೀವ್ ಹೇಳ್ಕೊಳ್ತಾ ಇಲ್ಲ, ಅವನ್ ಮಾಡ್ರ ತಪ್ಪನ ನೀವ್ ಹೇಳ್ತಾ ಇದ್ದೀರಾ. ಸರಿ ಆಯ್ತು, ಇದು ಇತ್ತಾಯ್ತು. ಮತ್ತೆ ನೀವ್ ಸಾಲಿಗ್ರಾಮದಲ್ಲಿ ಏನ್ ಮಾಡಿದ್ದೀರಾ? ನೀವ್ ಬೇರೆ ಊರಿಂದ ಬಂದು ಸಾಲಿಗ್ರಾಮದಲ್ಲಿ ಏನ್ ಹೇಳ್ತಾ ಇದ್ದೀರಾ? ಅಣ್ಣ ತಮ್ಮದಿರಂಗಿರೋದ್ನ ಒಬ್ರನ್ನ ಜಗಳ ತಂದಾಗ್ತಾ ಇದ್ದೀರಾ. ಇದೇ ಮೆಡಿಕಲ್ ರಾಜಣ್ಣ ಅವ್ರಿಗೆ ಏನ್ ಹೇಳ್ತಿದ್ದೀರಾ? ಲಾಲು ಸಾಹೇಬ್ರು ಮೆಡಿಕಲ್ ರಾಜಣ್ಣ ಅಣ್ಣ ತಮ್ಮದಿರ್ ತರ ಇದಾರೆ ಅಂತ. ಬೇರೆಯವ್ರು ಏನ್ ಜಗಳ ಆಡ್ಕೊಂಡಿದ್ದೀರಾ? ನಿಮ್ದೇನಿದೆ ನೀವ್ ಮಾತಾಡ್ಬೇಕು ಮಿಸ್ಟರ್ ತಿಮ್ಮಪ್ಪ. ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಕಾದ್ರೆ ಫಸ್ಟ್ ನೀವ್ ತಿಳ್ಕೊಂಡ್ ಮಾತಾಡ್ಬೇಕು. ಏನ್ರಿ ಮಾಡಿದಾನೆ? ಇದೇ ಅಧ್ಯಕ್ಷರು ಮಾಡಿದ್ರಿ ನೀವು. ಅವ್ರ ಮನೆ ಕಟ್ಕೊಂಡಿದ್ದಾರೆ, ಗೋಡೆ ಹೊಡೆದಾಕಿದ್ದಾರೆ, ಕೇಳಿದ್ದೀರಾ ನೀವು? ಇದೇ ಹುಡುಗ ಇವತ್ತು ಸ್ಕೂಲ್ ಹೊಡೆದಾಕಿದಾನಲ್ಲ, ಇದೇ ಮುಂಚೆ MP ಎಲೆಕ್ಷನ್ ಅಲ್ಲಿ ನಿಮ್ಗೋಸ್ಕರ ಓಡಾಡಿದ್ದಾನೆ, ನಿಮ್ಗೆ ಹಾರ ಹಾಕಿದಾನೆ. MLA ಎಲೆಕ್ಷನ್ ಅಲ್ಲಿ ಆವಾಗ ನೀವು ಕೇಳಲಿಲ್ಲ ಈ ಮಾತನ್ನ. ಅವನ್ ಕಾಂಗ್ರೆಸ್ ಬಂದ ಮೇಲೆ ಅದನ್ನ ನೀವೇನ್ ಮಾಡ್ತಾ ಇದ್ದೀರಾ? ಇವನು ಪ್ರಶ್ನೆ ಮಾಡ್ತಾ ಇದ್ದೀರಾ. ಈ ಮುಸ್ಲಿಮ್ಸ್ ಹುಡುಗ ಸ್ಕೂಲ್ ಹೊಡೆದಾಕ್ಬಿಟ್ಟ, ನಾವೆಲ್ಲ ಓದ್ತಿದ್ದು ಅಂತ ಹೇಳಿದ್ರಿ. ಯಾವಾಗ ಓದ್ತಿದ್ರಿ ಮಿಸ್ಟರ್ ತಿಮ್ಮಪ್ಪ? ಪ್ರಾರಂಭ ಬಂದು ಹೈಸ್ಕೂಲ್ ಅಲ್ಲಿ ಓದಿದ್ರಾ? ಬೇರೆಯವ್ರು ಓದಿದ್ರು, ನೀವ್ ಓದಿದ್ರು, ಆಯ್ತಾ? ಇನ್ನೊಂದೇನ್ ಹೇಳಿದಿರಾ? ಮಶಾಣಕ್ಕೆ ಜಾಗ ಕೊಟ್ಟಿದ್ದು ನಮ್ಮ ಮಹೇಶಣ ಅಂತ ಕೇಳಿದ್ರಿ. ನೆನ್ನೆ ಕೊಟ್ಟಿದ್ದದು ನಮ್ಮ ಮಶಾಣದ್ದು, ನಮ್ಮ ಮುಸ್ಲಿಂ ಬಂದವ್ರದ್ದು ನೀವ್ ನೆನ್ನೆ ಕೊಟ್ಟಿದ್ದ? ನಮ್ ಶಾಸಕರು ಕೊಟ್ಟಿದ್ದ? ನಿಮ್ ಶಾಸಕರು ಕೊಟ್ಟಿದ್ದು? ಯಾವ ಕಾಲ ಕೊಟ್ಟಿರೋದು? ಯಾವ ದಾಖಲೆ ತಗೊಂಡು ಮಾತಾಡ್ತಿದ್ದೀರಿ ನೀವು? ಯಾವ್ಯಾವ್ದು ಮಾತಾಡಕ್ ಹೋಗ್ಬೇಡ್ರಿ ಮಿಸ್ಟರ್ ತಿಮ್ಮಪ್ಪ. ಮಾತು ನಿಮ್ಗೆ ಬರೋದಲ್ಲ, ನಮಗೂ ಬರುತ್ತೆ. ಫಸ್ಟ್ ಪ್ರಜ್ಞೆ ತಿಳ್ಕೊಂಡು ಮಾತಾಡ್ಕೊಳ್ಳಿ ನೀವು, ಆಯ್ತಾ? ಊರಲ್ಲಿ ಜಗಳ ತಂದಾಗ್ತಾ ಇದ್ದೀರಾ ನೀವು. ಆಮೇಲೆ ನೀವ್ ಮಾತಾಡ್ತಾ ಪರ್ಸನಲ್ ಹಿಸ್ಟರಿ ಓದ್ತೀರಾ, ಅದನ್ನ ಬಿಟ್ಬಿಡಿ. ನಿಮ್ದು ಏನಿದೆ ಕಾನೂನು ಪ್ರಕಾರ ಮಾತಾಡ್ಬೇಕು, ಒಂದು ರಾಜಕೀಯ ಮಾತಾಡ್ಬೇಕು, ಮಾತಾಡಿ. ನೀವು ಮಾತಾಡಿ, ನಾವು ಮಾತಾಡ್ತೀವಿ. ನೀವು ವಾದ ಮಾಡಿ, ನಾವು ವಾದ ಮಾಡ್ತೀವಿ. ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀವಿ, ಆಯ್ತಾ? ಅದು ಬಿಟ್ಬಿಟ್ಟು ಬೇರೆ ವಿಚಾರಗಳನ್ನ, ಪರ್ಸನಲ್ ವಿಚಾರಗಳನ್ನ ಮಾತಾಡಕ್ ಹೋಗ್ಬೇಡಿ ಮಿಸ್ಟರ್ ತಿಮ್ಮಪ್ಪ. ನಿಮ್ಗೆ ಹೇಳ್ತಾ ಇದ್ದಿದ್ದು ನೀವು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಊರಲ್ಲಿ ಇಲ್ದಿರೋದೆಲ್ಲ ಸಮಸ್ಯೆಗಳನ್ನ ತಂದಾಕ್ಬೇಡಿ ಕಣ್ರಿ ಮಿಸ್ಟರ್ ತಿಮ್ಮಪ್ಪ. ಏನು ದಾಖಲಾತಿ ಇಲ್ದೇನೆ ಮಾತಾಡ್ತಿರಲ್ರಿ? ದಾಖಲಾತಿ ಇಲ್ಲ ಅಲ್ರಿ? ಓದ್ರಿ. ನೀವೊಬ್ರು ವಕೀಲರಲ್ವೇನ್ರಿ? ಗೊತ್ತಾಗಲ್ವೇನ್ರಿ ನಿಮ್ಗೆ? ಯಾವ ಡೇಟ್ ಅಲ್ಲಿ ಆಗಿದೆ ಅಂತ ಹೇಳ. ಅದುವೇ 10ನೇ ತಿಂಗಳು 5ನೇ ತಾರೀಕಲ್ಲಿ ಆಗಿರೋದು FR. ಅದು ನಮ್ ಶಾಸಕರು ಬಂದು ಹೇಳಿರೋದು, ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ. ನೀವೇನ್ ಮಾಡಿದಿರಪ್ಪ? ಯಾವ್ದ್ರ ಮೇಲೆ ಕ್ರಮ ತಗೊಂಡಿದ್ದೀರಾ?
ಪೂರ್ತಿ ಸ್ಕೂಲ್ ಹೊಡ್ಕೊಂಡ್ ಬಂದಿದ್ದೀರಲ್ಲ, ನೆನ್ನೆ ಮೊನ್ನೆ ಹೊಡ್ದಾಕಿದ್ದ. 15 ವರ್ಷದಿಂದ ಮಾಡ್ತಿದ್ದೀರ ನೋಡ್ರಿ ಸ್ವಾಮಿ, ಅದಕ್ಕೇನ್ ದಾಖಲೆ ಕೊಡ್ತೀರಾ? ಯಾರ ಮೇಲೆ ಎಫ್ಐಆರ್ ಮಾಡಿಸಿದ್ದೀರಾ? ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮಿಸ್ಟರ್ ತಿಮ್ಮಪ್ಪ, ಮಿಸ್ಟರ್ ವಸೀಂ ಅಂತ ಹೇಳ್ತೀರಿ. ಮಿಸ್ಟರ್ ತಿಮ್ಮಪ್ಪ ನಿಮ್ಗೆ ಹೇಳ್ತಾರದ್ ನಾನು. ಮಾತಾಡ್ಬೇಕಾದ್ರೆ ಫಸ್ಟ್ ಏನ್ ಮಾತಾಡ್ಬೇಕು, ನಾನು ಒಬ್ಬ ವಕೀಲಾಗಿ ಯಾವ ತರ ಮಾತಾಡ್ಬೇಕು ಅದನ್ನ ಫಸ್ಟ್ ನೀವು ಕಲೀರಿ, ಆಮೇಲೆ ನಾವು ಕಲ್ಸಿರಂತೆ ನೀವು. ಅದು ಬಿಟ್ಬಿಟ್ಟು ಯಾವ್ಯಾವ್ದು ಮಾತನ್ನ ತಂದ್ಬಿಟ್ಟು ಇಲ್ದಿರೋದ್ನ ಜಗಳ ತಂದಾಕ್ಬೇಡಿ. ಏನ್ ಹೇಳ್ತೀರಾ ನೀವು? ಇದೇ ಬಿಜೆಪಿ ಇದ್ದಿದ್ರೆ ಏನೇನೋ ಆಗ್ಬಿಡೋದು ಅಂತ ಹೇಳ್ತೀರಲ್ರಿ, ಅದ್ ಹೆಂಗ್ರಿ ಬಾಯಿ ಬಿಡ್ತೀರಾ ನೀವು? ಈ ಬಿಜೆಪಿ ಅವರಾ? ನೀವ್ ಹೇಳಿದ್ರಿ ನೋಡ್ರಿ, ಅದು ಇದೇ ಕೆಲಸ ಎಲ್ಲಾರ ಮಾಡ್ತಿದ್ರೆ ಬಿಜೆಪಿ ಅವರು ಹಗರಣ ಮಾಡ್ಬಿಡ್ತಿದ್ರು ಅಂತ. ಏನ್ರಿ ಹಗರಣ? ನೀವ್ ಮಾಡ್ಬೇಕಾಗ್ತದೆ ಅದ ಹಗರಣವ? ಯಾಕ್ರಿ ಮಾಡ್ಲಿಲ್ಲ ಮಿಸ್ಟರ್ ತಿಮ್ಮಪ್ಪ? ಯಾಕೆ ಮಾಡಕ್ಕಾಗ್ಲಿಲ್ಲ ನಿಮ್ಗೆ? ನೆನ್ನೆ ಮೊನ್ನೆ ಬಂದಿರ ನಿಮ್ಗೆ? ಸಾಲದಮ್ಮಗೆ ನೆನ್ನೆ ಮೊನ್ನೆ ಬಂದ್ರೇನ್ರಿ? ಎಷ್ಟು ವರ್ಷದಿಂದ ಇದ್ದೀರಾ? ಸಾಲದಲ್ಲಿ ಏನೇನ್ ನಡೀತದೆ ಅಂದ್ರೆ ನಿಮಗೂ ಗೊತ್ತಲ್ಲ, ಕೇಳ್ಬೋದಾಗಿತ್ತಲ್ಲ, ಯಾಕೆ ಕೇಳಲಿಲ್ಲ? ನಿಮ್ಗೆ ಅಧಿಕಾರ ಇತ್ತಿಲ್ವಾ ಕೇಳಕ್ಕೆ? ಇವತ್ತು ಅಧಿಕಾರ ಬಂದ್ಬಿಡ್ತಾ ಕೇಳಕ್ಕೆ? ಇದನ್ನ ಮಾತನ್ನ ಇಷ್ಟಕ್ಕೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೀವೇನ್ ಮಾತಾಡ್ತೀರ ಅದಕ್ಕೆ ಉತ್ತರ ಕೊಡಕ್ ನಾವು ರೆಡಿ ಆಗಿದ್ದೀವಿ. ಇದಲ್ಲ, ಇನ್ನೂ ದಾಖಲಾತಿಗಳವೆ, ಒಂದೊಂದಾಗಿ ತೆಗಿತೀವಿ. ಮಿಸ್ಟರ್ ತಿಮ್ಮಪ್ಪ, ಅದು ನಿಮ್ಗೆ ಹೇಳ್ತಾರ, ನಾನು ಬೇರೆಯವ್ರಿಗೆ ಯಾರಿಗೂ ಮಾತಾಡ್ತಾ ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಿಸ್ಟರ್ ತಿಮ್ಮಪ್ಪನ್ಗೆ ಯಾವ್ದೇ ಮಾತಾಡ್ಬೇಕಾದ್ರು ಫಸ್ಟ್ ತಿಳ್ಕೊಂಡ್ ಮಾತಾಡಿ, ಇಲ್ದಿರೋದೆಲ್ಲ ಮಾತಾಡಕ್ ಹೋಗ್ಬೇಡಿ. ಬುಧವಾರ 28 ದಿವಸದಲ್ಲಿ ಮೆಡಿಕಲ್ ರಾಜಣ್ಣ ಅವರು, ಅಂಕನಹಳ್ಳಿ ತಿಮ್ಮಪ್ಪ ಅವರು ಮತ್ತು ಮಹೇಶ್ ಅವರು ಸೇರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ, ನಾವು ಕೇಳಿರೋದು ಗೌರ್ಮೆಂಟ್ ಜಾಗನ ಅಕ್ವೈರ್ ಮಾಡ್ಕೊಂಡಿರೋದ್ರ ಬಗ್ಗೆ ಮತ್ತು ದೇವಸ್ಥಾನ ಅಕ್ವೈರ್ ಮಾಡ್ಕೊಂಡಿರೋ ಬಗ್ಗೆ ಕೇಳಿದೀವಿ. ನೀವು ನಮ್ಮ ವೈಯಕ್ತಿಕ ವಿಚಾರಗಳನ್ನ ಮಾತಾಡ್ತೀರಿ. ನೀವು ನನ್ನ ವೈವಾಹಿಕ ಜೀವನದ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಮೊದಲನೇದಾಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಹೇಶ್ ಅವರು ಹೇಳ್ತಾರೆ, ದೇವಸ್ಥಾನಕ್ಕೆ ಧೂಳು ಬರ್ತದೆ ಅಂತೇಳಿ 4 ಅಡಿ ಇದ್ದಿದ್ದ ಕಾಂಪೌಂಡ್ 8 ಅಡಿ ಕಟ್ಟಿದೀವಿ ಅಂತ ಹೇಳ್ತೀರಿ. ಆಮೇಲೆ ಏನ್ ಹೇಳ್ತೀರಿ? ನಿಮ್ಗೆ ಇದ್ರ ಮಾತಾಡೋದ್ರ ಬಗ್ಗೆ ಯೋಗ್ಯತೆ ಇಲ್ಲ, ನೀವು ಮಾತಾಡ್ಬಾರ್ದಿದ್ನ ಅಂತ ಹೇಳ್ತೀರಿ. ಯಾಕೆ? 15 ವರ್ಷದಲ್ಲಿ ಯಾರು ಮಾತಾಡಿರ್ಲಿಲ್ಲ. ನೀವು ತಗೊಂಡಾಗಿಂದ 12 ವರ್ಷದಿಂದ ದೇವಸ್ಥಾನಕ್ಕೆ ಗೋಡೆ ಹಾಕೊಂಡಿದ್ದೀರಿ. ಅದ್ರ ಫೋಟೋ ಇಲ್ಲೇ ಇದಾವೆ, ಪ್ರಶ್ನರ್ಗೂ ಕೊಟ್ಟಿದ್ದೀವಿ. ಗೋಡೆ ಎತ್ಕೊಂಡು ಅದಕ್ಕೆ ನೀರ್ನು ಸಹ ದೇವಸ್ಥಾನ ಒಳಗೆ ಬಿಟ್ಟಿದ್ದೀರಿ ನೀವು. ಸ್ವಾಮಿಗೆ ಹೋಗೋ ನೀರ್ನ ದೇವಸ್ಥಾನದೊಳಗೆ ಬಿಟ್ಟಿದ್ದೀರಿ ನೀವು. ನೋಡಿ, ಇಲ್ಲಿ ಪೈಪ್ ಲೈನ್ ಆಗಿದೆ ದೇವಸ್ಥಾನದ ಒಳಗಡೆ, ಪೂರ್ತಿ ಗೋಡೆ ಹಾಕೊಂಡು ಶೀಟ್ ಹಾಕೊಂಡಿದ್ದೀರಿ. ನೀವು ಒಬ್ಬ ಗಾರೆಯ ಸಂಘದ ಸೆಕ್ರೆಟರಿ ಬೇರೆ ಆಗಿದ್ರಿ. ನೀವು ಕಂಡೋ ಮನೆ ಕಾಂಪೌಂಡ್ ಮೇಲೆ, ನೀವು ದೇವಸ್ಥಾನ ಕಾಂಪೌಂಡ್ ಮೇಲೆ ನೀವು 2 ಅಡಿ ಕೇಳೋದ್ರಿಂದ ಅಂತ ಹೇಳ್ಬಿಟ್ಟು ನೀರೋದ್ರೂ ಸಹ ಕಾಂಪೌಂಡ್ ಒಳಗೆ ಐತೆ. 2 ಅಡಿ ದೇವಸ್ಥಾನ ಕಾಂಪೌಂಡ್ ಅಲ್ಲದೆ 2 ಅಡಿ ಶೀಟ್ ತಳ್ಳಿದಿರಿ. ಮುಂದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ತಿಳುವಳಿಕೆ ಇಟ್ಕೊಂಡು ಮಾತಾಡ್ಬೇಕು ನೀವೆಲ್ಲ. ಇರ್ಲಿ. ಎರಡನೇದು, ಮೆಡಿಕಲ್ ರಾಜಣ್ಣ ಅವ್ರು ಹೇಳ್ತಾರೆ, ಕಿಡಿಗೇಡಿಗಳು ನಿಮ್ಮ ಮೇಲೆ ಅವತ್ತೇ ರೌಡಿ ಶೀಟ್ರು ಮಾಡಿಸ್ಬೇಕಾಯ್ತು ಅಂತ ಹೇಳ್ತಾರೆ. ರೀ ಸ್ವಾಮಿ, ಅಪ್ಪ ಮಕ್ಕಳು ಜಗಳ ಮಾಡಿದ್ರೆ ರೌಡಿ ಶೀಟ್ರು ಮಾಡಿಸ್ಬೇಕು ನೀವ್ ಹೇಳ್ತೀರಾ? ಕಾಮನ್ ಸೆನ್ಸ್ ಐತೇನ್ರಿ ನಿಮ್ಗೆ? ನಮ್ ತಂದೆ ವಯಸ್ಸು, ನಮ್ ತಂದೆ ಬಂದ್ಬಿಟ್ಟು ನಮ್ ಜೀವನ ಹಾಳಾಗ್ಬಿಟ್ಟಿತ್ತು ಅಂತಾರೆ. ನಾನೇನ್ IAS ಇರ್ತಾ ಇದ್ನಾ? ಓದಿದ್ರೆ 2nd PUC. ಏನೋ ಅನಿರೀಕ್ಷಿತವಾಗಿ ಜಮೀನಲ್ಲಿ ಅಣ್ಣ ತಂದಿರೋ ಅಪ್ಪ ಮಕ್ಳು ಯಾರು ಹೊಡೆದಾಡಿಲ್ದಂದ್ರೆ ರೌಡಿ ಶೀಟ್ರು ಮಾಡ್ಬೇಕು ಅಂತ ಹೇಳ್ತೀರಿ. ಎಷ್ಟು ಮೂರ್ತನ ಅಂತ ನಂಗೆ ಗೊತ್ತಾಯ್ತಿಲ್ಲ. ನನ್ ಮೇಲೆ ಆ ಕೆರೆ ಕೇಸ ಗಲಾಟೆ ಆಗ್ಬಿಟ್ಟು ನೀವು ಪೊಲೀಸ್ನವ್ರು ಎಲ್ಲೂ ನ್ಯಾಯ ಕೊಡ್ತಾ ಇಲ್ಲ, ಎಲ್ಲ ಕೌಂಟರ್ ಕೇಸ್ ಆಗ್ತಾ ಇದೆ ಅಂತ ಹೇಳ್ತೀರಿ. ನೀವು ಕೌಂಟರ್ ಕೇಸ್ ಮಾಡ್ತಿರೋ ನೀವು. ಕೆರೆ ಮಾಡ್ಕೊಂಡು ಸೊಸೈಟಿಗೆ ನೀರ್ ಹಿಡಿಯಕ್ ಹೋಗ್ಬೇಕಾರೆ ನಿಮ್ಮಂತ ಗುಂಡಗಳನ್ನ 4 ಜನ ಕಳಿಸಿ 6 ಜನನ ನಮ್ಮ ಮೇಲೆ ಗಲಾಟೆ ಮಾಡಿಸಿ 5 ಗಂಟೆ FIR ಆಯ್ತು. ನಮ್ದು ಕಾಪಿಯಲ್ಲಿದೆ. 1 ಗಂಟೆ ರಾತ್ರಿ, ಮಧ್ಯರಾತ್ರಿ 1 ಗಂಟೆಲಿ ಪ್ರೆಸರ್ ಹಾಕಿ ಮೇಡಮ್ಗೆ FIR ಮಾಡ್ಸಿರಿ ನನ್ನ ಮೇಲೆ.
ಯಾರೋ ಇನ್ನೊಬ್ಬಂಗೆ ನಾನು ಮಳ್ಳಿ ಹೊಡಿತಿದ್ದೆ, ಅವನ್ಗೆ ಬಂದು ಹೊರಬಿಟ್ಟೆ ನೀನು ಅಂತ ಹೇಳ್ತೀರಿ. ಮಳ್ಳೊಳಗೆ ಬದುಕುವಂತ ಜೀವನ ನನ್ಗೆ ಬೇಕಾಗಿಲ್ಲ. ಅಂತ ವಂಶದಲ್ಲಿ ಹುಟ್ಟಿಲ್ಲ ನಾನು. ನಿಮ್ಮಂಗೆ ಮಳ್ಳೊಡಿಬೇಕಾದ್ರೆ ಕದ್ದೋಗಿದ್ದೀರ. 2013 ಇಸ್ವಿಲಿ ಬಳ್ಳೂರ್ ಕಟ್ಟೆ ಮಳ್ ಮಾಡ್ಕೋಬೇಕಾರೆ ರಾಜಣ್ಣ ಅವ್ರೆ ಎಲ್ಲಿ ಕರ್ಕೊಂಡು ಹೋಗಿದ್ರಿ ಊರ ಯಜಮಾನ್ರನ್ನ? ಹೇಳ ಮಾತಾಡಕ್ ಬರ್ತದೆ ಅಂತ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹೇಳ್ತೀರಿ ನೀವು, ನಾವು ಸಕಲ ಸೌಜನ್ಯರು ಅಂತ ಹೇಳ್ತೀರಿ. ನೀವ್ ಇನ್ನೊಂದ್ ಮಾತು ಹೇಳ್ತೀರಿ ನಮ್ಗೆ, ಹುಷಾರ್, ಇನ್ನೊಂದ್ಸಲಿ ಬಂದ್ರೆ, ಇನ್ನೊಂದ್ಸಲಿ ನಮ್ ಬಗ್ಗೆ ಮಾತಾಡಿದ್ರೆ ನಿಮ್ಮಲ್ಲಿ ಏನ್ ಮಾಡ್ತೀವಿ ನೋಡಿ ಅಂತ, ಏನ್ ತೀರ್ಮಾನ ತಗೋತೀರಿ ಅಂತ ನೋಡ್ತೀರಿ. ಏನ್ರಿ ಕ್ರಮ ತಗೋತೀರಿ ನೀವು? ಎಲ್ಲಾ ಮೈನಾರಿಟಿ ಸಮಾಜನ ಎದುರಿಸ್ಕೊಂಡೆ ಬದುಕ್ತಾ ಇದೀರಿ ನೀವು. ಹಿಂಗೆ ಏನ್ ಮಾಡ್ತೀನಿ ನೋಡು, ಮುಂದೆ ಏನಾಗುತ್ತೆ ನೋಡು, ನೀನ್ ಒಬ್ಬನೇ ಮಗ ಇರೋದು ಅಂತ. ಇದೇ ಎಲೆಕ್ಷನ್ ಅಲ್ಲಿ ನಿಮ್ ಮನೆ ತಾವ್ ನೀರ್ ತೊಳಕ್ ಬಂದಿನಲ್ರಿ ನಾನು, ನೀವು ಲಾಲು ಸಾಬ್ರು ಇಬ್ರು ಕರೆದ್ಬಿಟ್ಟು ಏನಂದ್ರಿ ನನ್ಗೆ, ನೀನ್ ಒಬ್ನೇ ಮಗ ಇರೋದು, ನನ್ನ ಸ್ನೇಹಿತನ ಮಗ ಅಂತ ಹೇಳ್ತಾ ಇದ್ದೀನಿ, ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಕಣಪ್ಪ, ಓಡಾಡ್ಬಿಡ ಕಣೋ, ನಿನ್ ಒಳ್ಳೇದ್ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀರಿ. ಕರಿತೀರಿ ಪಾರ್ಟಿಗೆ, ನಾವ್ ಬರಲ್ಲ, ನಿಮ್ಮ ಹತ್ರ ಬೆಲೆ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಹಂಗಂತ ಹೇಳ್ತೀರಿ ನೀವು. ಹುಷಾರಾಗಿ ಇರೋದ್ ಗೊತ್ತು. ನೀವು ಧಮ್ಕಿ ಹಾಕೋದು ಇದೆಲ್ಲ ಬಿಡಿ. ನಮ್ ತಂದೆ ಸ್ನೇಹಿತರು ಅಂತ ಅರ್ಧ ಹೇಳಿದ್ದೀನಿ, ಇನ್ನು ಹೇಳ್ಬೇಕು ಅಂದ್ರೆ ಬೇಕಾದಷ್ಟು ಇದ್ದೇನೆ ನಿಮ್ಮವ. ನಾನೆಲ್ಲಿ ಇಸ್ಪೀಟ್ ಹಾಕ್ಸಿ ಇನ್ನೊಂದ್ ಮಾಡಿ ನಿಮ್ಮ ಗುರುಗಳು ಅಂತ ಕರೀತಾರೆ. ಯಾವ ಗುರುಗಳು ಅಂತ ಹೇಳ ಬ್ಯಾಡಿ, ಗೌರವ ಐತೆ, ಗೌರವ ಉಳಿಸ್ಕೊಳ್ಳಿ. ಅದು ಬಿಟ್ಟು ಬೇರೆದ್ ಮಾತಾಡಕ್ ಹೋದ್ರೆ ನಮಗೂ ಬರುತ್ತೆ ಮಾತಾಡಕ್ಕೆ, ಮಾತಾಡ್ತೀವಿ. ಮಿಸ್ಟರ್ ತಿಮ್ಮಪ್ಪ, ನಿಮ್ದು ನಿಮ್ಗೆ ನನ್ನ ವೈವಾಹಿಕ ಜೀವನದ ಬಗ್ಗೆ ಮಾತಾಡೋ ಯೋಗ್ಯತೆ ಏನ್ರಿ ಐತೆ? ಮೂರ್ಖ ಅಂತ ಕರಿತೀರಿ. ಯಾರ್ ಮೂರ್ಖ ಅಂತ ತಿಳಿಸ್ಕೊಡ್ತೀನಿ, ಜನ ತೀರ್ಮಾನ ಮಾಡ್ಲಿ. ಮೂರ್ಖ ನಾನ ನೀನ ಅಂತ ತೀರ್ಮಾನ ಮಾಡ್ಲಿ ಇವತ್ತು ಜನ. ನನ್ನ ಅಪೋನೆಂಟ್ ಕೇಸ್ ತಗೊಂಡ ಲಾಯರ್ ನೀನು ಪಬ್ಲಿಕ್ ಅಲ್ಲಿ ಬಂದು ಒಂದು ಪ್ರೆಸ್ ಮೀಡಿಯಾದಲ್ಲಿ ನನ್ನ ವೈವಾಹಿಕ ಜೀವನದ ಬಗ್ಗೆ ಮಾತಾಡ್ತೀಯ ನೀನು? ಮಾತಾಡ್ಬೋದಾ? ನೀನೊಬ್ಬ ವಕೀಲನಾ? ಆ ಕಾನೂನು ಚೌಕಟ್ಟನ್ನ ಮೀರಿ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ತಾ ಇದ್ಯಾ. ನನ್ನ ವಕೀಲ ಹುಡುಗಿ ನಮ್ಮ ಹುಡುಗಿ ಅನ್ಯಾಯ ಮಾಡ್ಬಿಟ್ಟೆ ಅಂತ ಕೇಳ್ತೀಯ. ಅವ್ರು ವಕೀಲರ? ನಾನು ಅವಳು ಮೋಸ ಮಾಡಿದ್ದಲ್ಲಪ್ಪ, ಅವರು ನಮಗ್ ಮೋಸ ಮಾಡಿದ್ದು. ನಾನು ವಕೀಲರು ಅಂತ ಹೇಳಿ ಮದುವೆ ಆಗಿದ್ದು. ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆದು ನೋಡ್ಸಿದ್ಯೇನಪ್ಪ. ನನ್ನ ಜೀವನದಲ್ಲಿ ಹುಟ್ಟಿದ್ದು ಶೆಟ್ರು ಮನೆ, ಬೆಳೆದಿದ್ದು, ಆಡಿದ್ದು. ಇವತ್ತು ನಾನೇನಾದ್ರು ರಾಜಕೀಯ ಜೀವನದಲ್ಲಿ ಇವತ್ತು ನಾನೇನಾದ್ರು ಗೆದ್ದಿದ್ದೀನಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ ಅಂದ್ರೆ ಈ ನಮ್ಮ ಸಾಲಿಗ್ರಾಮದ ವಕೀಲ ಜನಾಂಗ ಯಥೇಚ್ಛವಾಗಿ ಓಟ್ ಹಾಕಿದ್ದಾರೆ ನನ್ಗೆ. ಅವ್ರ ಋಣನ ತೀರ್ಸಕ್ ಆಗಲ್ಲ ಅಂತೇಳಿ ಇವತ್ತಿರೋದು ಸಹ ನಾನು ವಕೀಲರ ಜೊತೆನೆ. ನಾನು ಎಲೆಕ್ಷನ್ ಅಲ್ಲೇ ಗೊತ್ತಾಗಿದ್ದು ಶೆಟ್ರು ಹುಡ್ಗಾವನು ಅಂತ. ಎಷ್ಟೋ ಜನ ಗೊತ್ತೇ ಇರ್ಲಿಲ್ಲ, ನಾನೆಲ್ಲ ವಕೀಲರು ಅಂತಾನೆ ತಿಳ್ಕೊಂಡಿದ್ದು. ನಾವಿವತ್ತು ಅಣ್ತಂದಿರ್ತಾರ ಇದೀವಿ. ಆಯ್ತಾ? ನೀನು ಇಲ್ದಿರದೆಲ್ಲ ಹೇಳಿ ನಿನ್ ಮಾತು ಕೇಳ್ಕೊಂಡು ಏನೋ ಇದಾಗಲ್ಲ. ಆಮೇಲೆ ಇನ್ನೊಂದು ಹೇಳ್ತೀಯ, ನಿನ್ನ ನಡವಳಿಕೆ ಸರಿ ಇಲ್ಲ, ಅದಕ್ಕೋಸ್ಕರ ನಿಂಗೆ ನಾವು ಟಿಕೆಟ್ ಕೊಡ್ಲಿಲ್ಲ ಅಂತೀಯ. ನಡವಳಿಕೆ ಸರಿ ಇಲ್ಲ ಅಂತ ನೀನ್ ಮುಟ್ಟಾಳ ಮೂರ್ತ ಹೇಳಿದ್ರೆ ಆಗಲ್ಲಪ್ಪ. ಜನ ಯಾವತ್ತು ಕಾಂಗ್ರೆಸ್ ಓಟ್ ಹಾಕ್ತಾ ಇರೋರು ನಮ್ಮೂರಲ್ಲಿ 952 ಓಟಲ್ಲಿ ಲೀಡರ್ ಗೆಲ್ತಾರೆ ಜನ ನನ್ನ. ಇದೇ ವಕೀಲ ಸಮಾಜ ಜನ ಓಟ್ ಹಾಕಿರೋದು. ಇದನ್ನ ಮಾತನ್ನ ಸೌತಲ್ಲಿ ಹೇಳಿದೀನಿ, ಇವತ್ತು ಮೀಡಿಯಾ ಮುಂದೆನೂ ಹೇಳ್ತಾ ಇದ್ದೀನಿ. ನಾವು ಬೆಳೆದಿರೋದು ಹುಟ್ಟಿರೋದು ಎಲ್ಲ ಅವ್ರ ಜೊತೆನೆ. ಹುಟ್ಟಿರೋದು ಮಾತ್ರ ಶೆಟ್ರು ಮನೆ ಅಷ್ಟೇ ಕಣಪ್ಪ. ನೀನು ಜಾತ್ಯತೀತಕ್ಕೆ ಉಳಿಯನ್ ಬೇಡ. ಜಾತಿ 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 ಜಾತಿಲಿ ಏನಿಲ್ಲ ಕಣಯ್ಯ. ಮನುಷ್ಯತ್ವ ಮನುಷ್ಯನಾಗಿರ್ಬೇಕು ಅಷ್ಟೇ. ನೀನು ಇನ್ನೊಂದು ಮಾತು ಹೇಳ್ತೀಯ ನನ್ಗೆ, ಬಿಡು ಹೋಲಿ ಬೇಡ. ನಿನ್ ಬಗ್ಗೆ ಹೇಳಕ್ ಹೋದ್ರೆ ನೀನ್ ಹೇಳ್ದೆ ಅಂತ ನಾನ್ ಹೇಳಿದ್ರೆ ನಿನ್ಗೂ ನನ್ಗೂ ಏನು ವ್ಯತ್ಯಾಸ ಇರಲ್ಲ. ಈಗ ವಿಷಯಕ್ಕೆ ಬಂದ್ಬಿಡೋಣ. ನಾನ್ ಕೇಳ್ತಾ ಇರೋದು ದಾಖಲಾತಿ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದೀನಿ. ಆಯ್ತಾ? 77/77 ಪೆಟ್ರೋಲ್ ಬಂಕ್ ಅಲ್ಲಿ ರೋಡೇ ಹೊಡಿದಾನೆ ದುಡ್ಡು ತಗೊಂಡಿದ್ದೀರಿ ನೀವು. ಯಾವ ತರ? ನಾವು ರೋಡ್ ದಾಖಲಾತಿ ಇಲ್ದೇನೆ ನಮ್ಗೆ ದುಡ್ಡು ಕೊಟ್ಬಿಟ್ಟಿದಾರ ಅಂತ ಹೇಳ್ತೀಯ. ದಾಖಲಾತಿ ಮಾಡ್ಕೊಂಡಿದ್ದೀರಲ್ಲಪ್ಪ. 13 ವರ್ಷ ಒಬ್ಬ PDO ಮಡಿಕೊಂಡ್ರೆ ನೀವು
ರೋಡ್ಗಳಿರೋದ್ನ ಹಿಂದೆ ನೀವ್ ತಗೊಳಕ್ಕಿಂತ ಮುಂಚೆ 2010ರಲ್ಲೋ 12ರಲ್ಲೋ ನೀವು ತಗೊಂಡಿದ್ದೀರ ಜಾಗನ, ಅದಕ್ಕಿಂತ ಹಿಂದೆನೆ ರೋಡ್ ಹೋಗಿತ್ತು. ಈಗ ನೀವು ರೋಡ್ ಹೋಗಿರೋ ಜಾಗ ಇದ್ ಮಾಡಿದ್ದೀರಾ. 43,58,279 ರೂಪಾಯಿ ದುಡ್ಡು ತಗೊಂಡಿರಲ್ಲ ಸ್ವಾಮಿ. ನಿಮ್ ನಾಯಕರಿಗೆ ಹೇಳಪ್ಪ, ತಿಮ್ಮಪ್ಪ ನೀನೇನೋ ಹೇಳ್ತಿದ್ದೆ ನನ್ಗೆ, ನೀನ್ ಸಾರ್ವಜನಿಕರ ಜೀವನದಲ್ಲಿದ್ರೆ ನೀನ್ ಇದಿದ್ರೆ ನೀನು ನಿನ್ ತೋಟ ಸ್ಮಶಾನಕ್ಕೆ ಆಗ್ಬಿಟ್ಟೈತೆ, ಬಿಟ್ಬಿಡು, ನಿನ್ಗೆ ಮಾನ ಮರ್ಯಾದಿದ್ರೆ ಬಿಟ್ಬಿಡು ಅಂತ ಹೇಳ್ತಿದ್ದೆ. ನಮ್ಮನ್ನ ನಾವು ಹುಟ್ಟಕ್ಕಿಂತ ಮುಂಚೆನೆ ಸಾಗುವಳಿ ಮಾಡ್ತಿದ್ರು ನಮ್ ತಾತ ಅವರು. ನಾನು ಹುಟ್ಟಕ್ಕಿಂತ ಮುಂಚೆನೆ 99ನಲ್ಲಿ ಫಾರಂ 53 ನಮ್ಮ ದೊಡ್ಡಪ್ಪಂಗ ಅದು ನಮ್ಮ ಆದೇಶ ಆಗೈತೆ 53 ನಾವು ಕಾಲ ಮಾಡ್ತಿದೀವಿ ಅಂತ. ಸಾಕ್ಷಿಗೆ ತೆಂಗಿನ ಮರ ಇದಾವೆ. ಈಗ ನಾನೇ ನಿಮ್ಗೆ ನಾನು ಈಗ ಉತ್ಕ ಬಂದ್ಬಿಟ್ಟು ನೆನ್ನೆ ಹಾಕ್ಬಿಟ್ಟೇನು ಹೇಳ್ತಾ ಇಲ್ಲ, ಸಾಕ್ಷಿಗೆ ತೆಂಗಿನ ಮರನು ಇದಾವೆ ನಮ್ಮ ಹತ್ರ. ಅದಕ್ಕೆ ಹೈಕೋರ್ಟ್ ಅಷ್ಟೇ ಕೊಟ್ಟಿರೋದು, ಸುಮ್ಮನೆ ಕೊಟ್ಟಿಲ್ಲ. ನೀನ್ ಹೇಳ್ತೀಯ ನಮ್ದೆಲ್ಲ ಕರೆಕ್ಟ್ ಆಗೈತೆ, ದಾಖಲಾತಿ ಇಲ್ದೇನೆ ಕೊಟ್ಬಿಟ್ರೆ ಅವ್ರು ದಡ್ರ ಅಂತ. ಅವ್ರು ದಡ್ರಲ್ಲ, ನಿಮ್ಮ ಪ್ರಭಾವನ ಬಳಸಿ, ಯಥೇಚ್ಛಾಗಿ ಪ್ರಭಾವ ಬಳಸಿ ರೋಡ್ ಹೋಗಿರೋ ಜಾಗನ ಈಶಪ್ ಮಾಡ್ಕೊಂಡು ದಾಖಲಾತಿ ಮಾಡಿದಿರಿ. ಮುಂದಿನ ದಿನದಲ್ಲಿ ಇದನ್ನ ಲೋಕಾಯುಕ್ತಕ್ಕೆ ಕೊಡ್ತಿದ್ದೀನಿ, ಆಯ್ತಾ? ಅಲ್ಲಿ ಪ್ರೂವ್ ಮಾಡಿದೀವಿ. ರೋಡ್ ಹೋಗಿರೋ ಜಾಗನ ಅವನ ಹೆಂಗೆ ಈಶಪ್ ಮಾಡ್ಕೊಟ್ಟ, ರೋಡೇ ಇಲ್ಲಿರೋ ಜಾಗಕ್ಕೆ ಅವನ ಹೆಂಗ್ ದುಡ್ಡು ಕೊಟ್ಟ. ಕೋರ್ಟಲ್ಲಿ ಉತ್ತರ ಕೊಡ್ತೀನಿ ಸ್ವಾಮಿ, ನೀವು ಕೋರ್ಟಲ್ಲಿ ಉತ್ತರ ಕೊಡಿ. ನಿಮ್ಗಿದ್ರೆ ದೇವಸ್ಥಾನಕ್ಕೆ ಕೊಡೋ ಕಾಂಪೌಂಡ್ ಹಾಕೋತೀರಿ, ಪಂಚಾಯತಿ ಜಾಗದಲ್ಲಿ ನೀವು ಮರ ಸುಡ್ಕೋತೀರಿ. ದಾಖಲಾತಿ ಇಲ್ಲದೆ ಇರೋದಕ್ಕೆ ನೀವು ತಗೊಂಡ್ರೆ 6 ಕುಂಟೆ, ಆದ್ರೆ ನಿಮ್ದು ಈ ಸೊತ್ತು 9 ಕುಂಟೆ ಅಲ್ಲ ಸ್ವಾಮಿ. ಯಾತರ ನಾನು ರೋಡ್ ಹೋಗೈತೆ, ದೇವಸ್ಥಾನ ಜಾಗ ಒತ್ತುವರಿ ಮಾಡ್ಕೊಂಡಿದ್ದೀರಿ, ಮಿಲ್ಲರ್ ಜಾಗ ಒತ್ತುವರಿ, ಪಂಚಾಯತಿ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನನ್ನ ವೈವಾಹಿಕ ಜೀವನ, ನನ್ನ ಪರ್ಸನಲ್ ವಿಷಯ ಮಾತಾಡ್ತೀರಿ. ನಿಮ್ಮ ತಟ್ಟಲ್ಲಿ ಹೆಗಣ ಕೊತ್ತಿ ಎಲ್ಲ ಬಿದ್ದವೆ, ಅವನ್ ಕ್ಲಿಯರ್ ಮಾಡ್ಕೊಳ್ಳಿ. ನಮ್ ತಟ್ಟಲ್ಲಿರೋ ನೊಣ ಹುಡುಕ್ಬೇಡಿ. ನನ್ಗೆ ನ್ಯಾಯ ಬೇಕು ಅಂತ ನಾನು ನ್ಯಾಯಾಲಯಕ್ಕೆ ಹೋಗಿದ್ದೀನಿ, ಆಯ್ತಾ? ನಿಮ್ಮಂಗೆ ಕದ್ದಿ ಮುಚ್ಚಿ ಮಾಡ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಮಾಡ್ತಿಲ್ಲ. ಏನು ಅಂದ್ರೆ ಹೇಳ್ತೀನಿ ನಾನು, ನೀನ್ ಏನೇನ್ ಮಾಡಿದ್ಯಾ, ಯಾರ ಮನೆ ಹಾಳು ಮಾಡಿದ್ಯಾ ಎಲ್ಲಾನು ಹೇಳ್ತೀನಿ ನಾನು. ನಾನ್ ಕೇಳೋ ಪ್ರಶ್ನೆಗೆ ಲೇಔಟ್ ಮಾಡಿದ್ದೀರಿ ನೀವು. ಕರ್ಪುರಹಳ್ಳಿ ಗ್ರಾಮದಲ್ಲಿ ಕುವೆಂಪು ಬಡಾವಣೆ ಅಂತೇಳಿ ಒಂದು ಬಡಾವಣೆ ಪಕ್ಕದಲ್ಲಿ ಒಂದು ಲೇಔಟ್ ಮಾಡಿದಿರಿ. ಪಾರ್ಕಿಂಗ್ ಬಿಟ್ಟಿದ್ರೇನ್ರಿ, CSS ಬಿಟ್ಟಿದ್ರೇನ್ರಿ, ಪಂಚಾಯತಿ ಬರ್ಕೊಟ್ಟಿದ್ರೇನ್ರಿ, ಎಲ್ಲಾನು ಈ ಸತ್ ಮಾಡ್ಕೊಂಡಿದ್ರಲ್ರಿ. ಎಲ್ಲಾ ದಾಖಲಾತಿಗಳು ಇದಾವೆ, ಆಯ್ತಾ? ನೀವು 8 ಆಣಿ ಒಗೆಸಪ್ ಮಾಡ್ಬಿಟ್ಟು 8 ಆಣಿಗೆ ತರದ್ ಮಾಡ್ಬಿಟ್ಟು 15 ರೂಪಾಯಿಗೆ ಒಗೆಸಪ್ ಮಾಡ್ಬಿಟ್ಟು ಸಾವುಕಾರ ಆಗಿದ್ದಲ್ಲ. ಹಿಂಗೆ ಬಡವ್ರ ಬಗ್ಗೆ ಮೇಲೆ ಇದ್ ಮಾಡ್ಕೊಂಡು ಸಾವುಕಾರ ಆಗಿರೋದು ನೀವು. ಹೆಂಗೆ ಅಂತ ಹೇಳ್ಬೇಕಾ? ನೀವು ಒಕ್ಲಿಗ್ರು ನ್ಯಾಯ ಕೊಡ್ತೀವಿ ತಿಮ್ಮಪ್ಪ ಕೊಡ್ಸಪ್ಪ. 800 ಜನ ದುಡ್ಡು ಕಟ್ಟಿದ್ರೆ ಸಹಿಸ್ಬೇಕು ಅಂತ ಮೈಸೂರ್ಲಿ, ಅದರಲ್ಲಿ 700 ಜನ ನಮ್ಮ ಒಕ್ಲಿಗರೇ ಇರೋದು. ನೀವ್ ನ್ಯಾಯನೇ ಕೊಡಿಸ್ಬೇಕು ಅಂದ್ರೆ ಅವ್ರಿಗೆ ಕೊಡ್ಸಪ್ಪ. ಗೌರ್ಮೆಂಟ್ ದುಡ್ಡ ಹೊಡಿತಾರಲ್ಲಪ್ಪ, ಇಲ್ಲಿ ರೋಡ್ ಇರೋ ಜಾಗಕ್ಕೆ ದುಡ್ಡು ತಗೊಂಡು 43 ಲಕ್ಷ ದುಡ್ಡು ತಗೊಂಡಾರಲ್ಲಪ್ಪ, ಇದಕ್ ನ್ಯಾಯ ಕೊಟ್ಟಪ್ಪ. ದೇವಸ್ಥಾನದ ಗೋಡೆ ಮೇಲೆ ಪೈಪ್ ಲೈನ್ ಹಾಕೊಂಡು ಶೀಟ್ ಮುಂದೆ ಕುಟ್ಕೊಂಡಿದ್ರಲ್ಲ, ಅದಕ್ ನ್ಯಾಯ ಕೊಟ್ಟಪ್ಪ. ಪಂಚಾಯತಿ ಜಾಗದಲ್ಲಿ ಮರ ಹಾಕೊಂಡಿದ್ರಲ್ಲಪ್ಪ, ಅದಕ್ ನ್ಯಾಯ ಕೊಟ್ರಪ್ಪ. ಇದೇ ನಿಮ್ಮ ಸಾರಾಮಹೇಶ್ವರ ಮನೆ ತಗೋ ರೋಡ್ ಮಾಡಿದಾರೆ, ಅಲ್ಲಿಗೆ ಪಾರ್ಕಿಂಗ್ ಮಾಡಕ್ ಬಿಟ್ಟಿದ್ದೀರಾ, 5-5 ಲಕ್ಷ ದುಡ್ಡು ತಗೊಂಡಾರ. ಲೈಟ್ ಕಂಬ ಹಾಕಕ್ ಬಿಟ್ಟಿದ್ದೀರಾ, ಪೈಪ್ ಹಾಕಕ್ ಬಿಟ್ಟಿದ್ದೀರಾ, ಏನು ಮಾಡಕ್ ಬಿಟ್ಟಿಲ್ಲ ನೀವು. ಯಾಕೆ? ದೇಶಕ್ಕೆಲ್ಲ ಒಂದ್ ಕಾನೂನ್ ಆದ್ರೆ ನಿಮ್ಗೊಂದ್ ಕಾನೂನ? ನೀವ್ ಹೇಳ್ತೀರಿ ಮಂಜುಷಣ ಅವ್ರೆ, ನನ್ಗೆ ಸೂಕ್ತವಾದ ಬೆಲೆ ಕೊಟ್ರೆ ನಾನ್ ಜಾಗ ಕೊಡಕ್ ರೆಡಿ ಇದ್ದೀನಿ ಅಂತ. ಸೂಕ್ತವಾದ ಬೆಲೆ ನಿಮ್ಗೆ ಒಬ್ಬರಿಗೆ ಸಪರೇಟ್ ಕಾನೂನು ಇದ್ದದೇನ್ರಿ? 165 ಕಿಲೋಮೀಟರ್ ಹೆಂಗ್ ಕೊಟ್ಟಿದಾರೆ, ಅದೇ ಸೂಕ್ತವಾಗಿ ಕೊಡ್ಬೇಕು ತಾನೆ. ನಿಮ್ಗೆ ಸೂಕ್ತವಾದ ಬೆಲೆ ಬೇಕು ಅಂದ್ರೆ ಕೋರ್ಟ್ಗೆ ಹೋಗಿ ಸ್ವಾಮಿ. ಅದು ಬಿಟ್ಬಿಟ್ಟು ಹಿಂದೆ ಇರೋ ರೋಡ್ಗೆ ನೀವು ದುಡ್ಡು ತಗೋಬಿಟ್ಟು ಈಗ ನಾನು ನಿಮ್ ಸುದ್ದಿ ಮಾತಾಡ್ರಿ ಅಂತ ಹೇಳ್ಬಿಟ್ಟು ನಾನು ವೈವಾಹಿಕ ಜೀವನದ ಬಗ್ಗೆ ಮಾತಾಡ್ತಿರ್ಲಾ? ಎಷ್ಟು ಸರಿ ಸ್ವಾಮಿ ಇದು? ನೀವು ನ್ಯಾಯ ಕೊಡ್ತೀನಿ ನಮ್ಮ ಮಕ್ಳಿಗೂ ನೀವ್ ಮಾಡಿರೋದೆಲ್ಲ ಒಕ್ಕಲಿಗರಿಗೆ ಏನೇ ಯಾಕಂದ್ರೆ ಬನ್ರಿ ಮಾತಾಡೋಣ, ವೇದಿಕೆ ಸೃಷ್ಟಿ ಮಾಡೋಣ. ಇನ್ನು ನಮ್ಮ ಹತ್ರ ಬೇಕಾದಷ್ಟೇ ಮಾತಾಡ್ಬೇಕಾರೆ ತಿಮ್ಮಪ್ಪ, ಮಿಸ್ಟರ್ ತಿಮ್ಮಪ್ಪ ಹುಷಾರಾಗಿ ನ್ಯಾಯ ಹಿಡಿದು ಮಾತಾಡ್ಬೇಕು. ನಿನ್ ಮೇಲೆ ಕಾನೂನು ಕ್ರಮ ಜರುಗಿಸ್ತೀನಿ.
ಗೊತ್ತಿದೆ. ನಾನು ವೈವಾಹಿಕ ಜೀವನದ ಬಗ್ಗೆ ಮಾತಾಡ್ತೀಯ ನೀನು. ಏನಪ್ಪ ಅರ್ಹತೆ ಇದೆ ನೀನು ನಿಂಗೆ? ಹಾ, ಮಾತಾಡ್ಬೋದಾ? ಒಬ್ಬ ನೀನು ನನ್ನ ಡಿಫ್ರೆಂಟ್ ಕ್ಯಾಂಟ್ ಆಗಿ ನೀನು ಮಾತಾಡ್ಬೋದೇನಪ್ಪ? ಅದೇನೋ ಎಂತ ಗೊತ್ತಿಲ್ಲ. ನೀನ್ ಒಬ್ರು ಮನೆ ಬಿಟ್ಟಿದ್ಯಾ? ಹೊಸಳ್ಳಿ ವೆಂಕಟೇಶಣ್ಣ ನಾನ್ ನಿನ್ ಮಗ ಕಾಣೋಣ, ನಾನೇ ಹಿರಿ ಮಗ ಕಾಣ ಅಂತಿದ್ದೆ. ಅವನ್ ಮನೆ ಪುಟ್ಟಿಗೆ ಹಾಳು ಮಾಡ್ಬಿಟ್ಟೆ ನೀನು. ಹಾ, ತಿಮ್ಮಪ್ಪ ಆಲಿಯಾಸ್ ತಿಮ್ಮ. ಮಾತಾಡ್ಬೇಕಾರೆ ಹುಷಾರಾಗಿ ಮಾತಾಡೋ. ಮಾತಾಡಂಗಿದ್ರೆ ದಾಖಲಾತಿ ತಗೋಬಾ. ನಿಂತಾವ್ ಏನಾಯ್ತು ದಾಖಲಾತಿ ತಗೋಬಾ. ನಮ್ತಾವೆಲ್ಲ ಅವೆ. ನೀನ್ ಹಿಂಗೆ ಮಾಡಿದ್ರೆ ಕೋರ್ಟ್ಗೆ ಹಾಕ್ತೀನಿ, ತೋರಿಸ್ತೀನಿ ಅಲ್ಲಯ್ಯ, ನಾ ಸರಿಯಾ ನೀನ್ ಸರಿಯಾ ಅಂತ ಗೊತ್ತಾಗ್ತದೆ. ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೆಡಿಕಲ್ ರಾಜಣ್ಣ ಅವ್ರೆ, ಹುಷಾರಾಗಿರಿ, ಅಲ್ಲಿರಿ ಇಲ್ಲಿರಿ ಅಂತ ಬಿಡಿ ಧಮಕಿ ಹಾಕದಲ್ಲ ನಮ್ಗೆ. ನೀವ್ ಹೇಳ್ತಿರ್ಲ ಈಗ ರಾವಣ ರಾಜ್ಯ ಆಗೈತೆ, ನಾವಿದ್ದಾಗ ರಾಮ ರಾಜ್ಯ ಆಗಿತ್ತು ಅಂತ. ರಾಮರಾಜ್ಯ ಆಗಿಲ್ಲ ಕಣ್ರಿ, ನೀವಿದ್ದಾಗ ರಾವಣ ರಾಜ್ಯ ಆಗಿತ್ತು. ಒಬ್ಬ ನಿಮ್ಮ ನಡವಳಿಕೆ ಹೆಂಗೆ ಅಂತ ತೋರಿಸುತ್ತೆ. ಹೆಂಗೆ? ಒಬ್ಬ ವಲಯ ಅಧಿಕಾರಿನ ಚೇಲ ಅಂತ ಕರಿತೀರಿ, ಒಬ್ಬ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಚೇಲ ಅಂತ ಕರಿತೀರಿ ನೀವು, ಒಬ್ಬ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಬ್ಲಾಕ್ ಟೌನ್ ಅಧ್ಯಕ್ಷನ ನೀವು ಹುಷಾರಾಗಿರಿ ಅಂತ ಹೇಳ್ತೀರಿ. ನಾವರಿ ನೀವರಿ ಗುಂಡ, ಗುಂಡಾಗಿರಿ ಮಾಡ್ತಾರ ನಾವರ ನೀವರಿ. ನೀವ್ ಫೋನ್ ಮಾಡಿದ್ಕೆ ರೆಕಾರ್ಡ್ ಬೇಕು ಅಂತ ಹೇಳ್ತೀರಿ. ಫೋನ್ ಮಾಡಿ ರೆಕಾರ್ಡ್ ಕೊಡಕ್ಕಾಗಿಲ್ಲನ್ರಿ. ನಾವ್ ಇಷ್ಟು ಹೇಳಿದ್ರಲ್ಲಿ ಒಂದು ತಪ್ಪಾಗಿದೆ. ನೀವ್ ಹೇಳಿದ್ಕೆ ನಾನ್ ಶರಣ ಆಯ್ತೀನಿ ಕಣ್ರಿ. ಕಪಿಲ್ ಬಂದ್ ಸತ್ಯ ಮಾಡಕ್ ನಾನ್ ರೆಡಿ ಇದೀನಿ. ನೀವ್ ರೆಡಿ ಇದೀರಲ್ರಿ? ಒಂದೇ ಒಂದನ್ನ ನೀವು ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ಜೀವನದಲ್ಲಿ ಇರಲ್ಲ. ನೀನ್ ಹೇಳ್ತಿದ್ದೆ ನೀನು ರಾಜಕೀಯ ಜೀವನದಲ್ಲಿ ಇದೆಯಾ, ರಾಜಕೀಯ ಜೀವನದಲ್ಲಿ ಇದೆಯಾ, ನಿಂಗೆ ಮಾನ ಮರ್ಯಾದಿದ್ರೆ ಎಲ್ಲಾನು ಬಿಡ್ಕೊಡ್ಬೇಕು ನೀನು ಅಂತ ಹೇಳ್ತಿದ್ದೆ. ಈಗ ನಾನು ದಾಖಲಾತಿ ಸಮೇತ ಕೊಡ್ತಾ ಇದ್ದೀನಲ್ಲಪ್ಪ. ಯಾರಿಗೆ ರಾಜಕೀಯ ಜೀವನದಲ್ಲಿ ಇದ್ರೆ ಅದೇನೋ ನೀನ್ ಹೇಳ್ದಾಗ ಅದೆಲ್ಲ ಇದ್ರೆ ಮಾಡ್ಸಪ್ಪ. ಆವಾಗ ನಾನು ರಾಜಕಾರಣ ಬಿಟ್ಬಿಟ್ಟು ಮನೇಲಿ ಇರ್ತೀನಿ ಕಣಪ್ಪ. ಇಲ್ಲ ಅಂದ್ರೆ ನೀನು ಅವೆಲ್ಲಾನು ಬಿಟ್ಬಿಟ್ಟು ಮಂದಿರು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನ್ ಸುಳ್ಳು ಹೇಳಿದ್ರೆ ಟೇಪ್ ಇಟ್ಕೊಂಡ್ ಹೇಳಿದ್ರೆ ಗೊತ್ತಾಗತ್ತಲ್ಲ ಸರ್. 55 ಅಡಿ ಹೋಗಿರೋದು 12 ಅಡಿ ಅಂತ ಇವರೇ ಬರ್ಕೊಟ್ಟವ್ರೆ. 7 ಅಡಿ ಹೋಗೈತೆ ಅಂತ ಬರ್ಕೊಟ್ಟವ್ರೆ. 12 ಅಡಿ ಪರಿಹಾರ ತಗೊಳ್ಳಿ ಕೋರ್ಟ್ ಹೋಗಿ ಅಂದ್ರೆ ಅದ್ ಹೆಂಗೆ ಸರ್? ಯಾವ ತರ ತಗೊಳ್ಳೋದು ಪರಿಹಾರನ? ಇವ್ರು ಹೋಗೈತೆ ಅಂತ ಬರ್ಕೊಟ್ಟಿರ್ತಾನೆ ಹೋಗೋದು. ಇವ್ರು ಹೋಗೈತೆ ನಾನು 12 ಅಡಿ ಹೋಗೈತೆ ಅಂತ ಬರ್ಕೊಡ್ಲಿ. ಇವ್ರು ಹೊಡೆದಿಲ್ವಾ? ಇವ್ರು ಪ್ರಾಮಾಣಿಕರಿದ್ದೀರ? ನಾನ್ ಸತ್ಯ ಮಾಡಕ್ ರೆಡಿ ಇದೀನಿ. ಇವ್ರು ಸಾರಾನ ಎಷ್ಟು ಕರ್ಕ ಬರ್ಲಿ, ಸತ್ಯ ಮಾಡಿಸ್ಲಿ, ನಾನು ಒಪ್ಕೋತೀನಿ. ಬೇಕಾದ್ರೆ ನಾನು ಹೇಳಿಲ್ಲ ಅಲ್ಲಿವರೆಗೆ ಹೊಡಿ ಅಂತ ಹೇಳಿಲ್ಲ ಅಂತ ನಾ ಸತ್ಯ ಮಾಡಕ್ ರೆಡಿ ಇದೀನಿ. ಇವ್ರು ಎಲ್ಲಿ ಕರೆದು ನಾನು ಬರಕ್ ರೆಡಿ ಇದೀನಿ. ಯಾವತ್ತಲ್ಲಿ ಕರೆದು ಬರಕ್ ನಾನು ರೆಡಿ ಇದೀನಿ. ಇವರೇ ನಿಂತ್ಕೊಂಡು ನಮ್ಮ ಮಾಜಿ ಶಾಸಕರಾದ ಸನಮೇಶಣ್ಣನವರ ಬಂದು ನಿಂತ್ಕೊಂಡು ಅಲ್ಲಿವರೆಗೆ ಹೊಡಿಬೇಕು ಅಂತ, ಇವಂದ್ ಅಲ್ಲಿವರೆಗೆ ಹೊಡೀರಿ ಅಂತ ನಿಂತ್ಕೊಂಡು ಅಲ್ಲಿ ಕೈ ತೋರಿಸ್ಕೊಂಡು ಹೊಡೀರಿ ಅಂತ ಹೇಳ್ಬಿಟ್ಟು ಹೋದ್ರು. ಬಂದ್ಬಿಟ್ಟು ರೋಡ್ ಅಗಲ ಮಾಡಿ ಅಂತ ಹೇಳಿಲ್ಲ ಅವರು, ಇರೋದು ಮಾಡಿ ಅಂತ ಹೇಳಿಲ್ಲ, ಅಲ್ಲಿವರೆಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೋದ್ರು. ನಾನು ರೋಡ್ ಹೊಡೆದ್ಮೇಲೆ 50 ಅಡಿ ಏನಂತ ಅಷ್ಟು ಹೊಡೆದ್ಮೇಲೆ ಇಲ್ಲ ಅಲ್ಲಿವರೆಗೆ ಹೊಡಿಬೇಕು ಅಂತ ಹೇಳಿ ನಿಂತ್ಕೊಂಡು ಹೊಡ್ಬಿಟ್ಟೋದ್ರು. ಅವ್ರಿಗೆ ಸಾಮಾನ್ಯ ಪರಿಜ್ಞಾನ ಇದ್ರೆ ಒಂದ್ ಟೇಪ್ ತಂದು ಅಳಿರಿ. ಇಲ್ಲ ನಾನ್ ಮುಟ್ಟಾಳ ಅಂತ ಒಪ್ಕೋತೀನಿ, ಇಲ್ಲ ಅಂದ್ರೆ ಅವ್ರು ಒಪ್ಕೊಳ್ಳಿ ಅಷ್ಟೇ ಅಂತ ನಾನು ಹೇಳೋದು. ಈ ವಿಷಯ ನಾನು ಇನ್ನೇನು ಹೇಳಕ್ಕಾಗಲ್ಲ. ನಮ್ಮ ಮಾಜಿ ಶಾಸಕರ ಬಗ್ಗೆ ನೀವ್ ಹೇಳ್ತೀರಿ, ಅಭಿವೃದ್ಧಿ ಅಧಿಕಾರ ಆಗಿದೆ, ತುಂಬಾ ಕೆಲಸಗಳು ಮಾಡಿದ್ದಾರೆ. 15 ವರ್ಷದಲ್ಲಿ 1600 ಕೋಟಿ ಕೆಲಸ ಮಾಡಿದೀವಿ ಅಂತ ಹೇಳ್ತೀರಿ ನೀವು. ಎಲ್ಲಿ ಸ್ವಾಮಿ 1600 ಕೋಟಿ ಕೆಲಸ ಆಗಿರೋದು? ನೀವು ಬುಕ್ ಮಾಡ್ಸಿದ್ರಲ್ಲ ಸ್ವಾಮಿ, ಆ ಬುಕ್ ತಗೊಬನ್ನಿ, ನಮ್ಮೂರ್ ಅಕ್ಕಪಕ್ಕಕ್ಕೆ ಹೋಗೋಣ. ನೀವು ಬುಕ್ ಮಾಡ್ಸಿದ್ರಲ್ಲಿ ಏನಾದ್ರು ಆ ಕೆಲ್ಸಗಳು ಆಗಿದ್ರೆ ನಾವು ಇನ್ನೊಂದ್ಸಲಿ ನಿಮ್ ಸುದ್ದಿ ಮಾತಾಡಲ್ಲ. ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ಕೊಂಡ್ ಬಂದ್ರಿ. ಸುಳ್ಳು ಅಭಿವೃದ್ಧಿ ಆಗಿರೋದು ಯಾರಾಗಿರೋದು? ಅಭಿವೃದ್ಧಿ ಅಧಿಕಾರ ಆಗಿರೋದು ನಿಮ್ ಮಾಜಿ ಶಾಸಕರ ಮನೆ. ದಾಖಲಾತಿ ಕೊಡಿಯೇನೆ ಕೊಡ್ತೀವಿ, ಫೋಟೋ ಸಮೇತ ಕೊಡ್ತೀವಿ. ಸಮಯ ಫೋಟೋ ನೀವೇನೇನ್ ಮಾಡಿದಿರಿ, ಎಲ್ಲೆಲ್ಲಿ ಅಭಿವೃದ್ಧಿ ಆಗದೆ, ಬೇಕಂತ ಬೇಕಾಗಿಲ್ಲ, ಬ್ಯಾಡ್ದಿರ್ತ ಬೇಕಾಗದೆ ಎಲ್ಲ ದಾಖಲಾತಿನೂ ಕೊಡ್ತೀವಿ. ಆಯ್ತಾ? ಅದು ಬಿಟ್ಬಿಟ್ಟು ಬೇರೆ ಬೇರೆ ವಿಷಯ ನೀವು ಚರ್ಚೆ ಮಾಡಿ. ನಿಮ್ದು ಏನೇನು ನೀವು ಮಾಡಿಲ್ಲ ನಾವು ಪ್ರೂವ್ ಮಾಡ್ತೀವಿ. ನಾವ್ ಹೇಳಿರೋ ದಾಖಲಾತಿಗಳನ್ನ ನಾವು ಪ್ರೂವ್ ಮಾಡ್ತೀವಿ. ನಾವು ರೆಡಿ ಇದೀವಿ. ಪ್ರೂಫ್ ಐತೆ ನಮ್ಮ ಹತ್ರ, ಫೋಟೋಗಳು ಇದ್ದಾವೆ ನಮ್ಮ ಹತ್ರ. ನೀವು ಇಲ್ಲ ಅಂತ ಪ್ರೂವ್ ಮಾಡಿ, ಅವಾಗ ನಾವು ಒಪ್ಕೋತೀವಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ನನ್ನ ಹೆಸರು ಬಂದು ಸಂತೋಷ್ ಅಂತ. ಓಕೆ, ಅಂಬೇಡ್ಕರ್ ನಗರ ದಲಿತ ಮುಖಂಡ. ನಾನು ತಿಮ್ಮಪ್ಪ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಮಿಸ್ಟರ್ ತಿಮ್ಮಪ್ಪ ಅವರೇ, ನಿಮಗೆ ವೈಯಕ್ತಿಕ ವಿಚಾರನ, ನೀವೊಬ್ರು LLB ಸ್ಟೂಡೆಂಟ್ ಮತ್ತು ಲಾಯರ್ ಆಗಿ ವಕೀಲರಾಗಿ ಕೆಲಸ ಮಾಡ್ತಿದ್ದೀರಾ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದ ಬಗ್ಗೆ ನೀವು ಮೀಡಿಯಾ ಮುಂದೆ ಬಂದು ಮಾತಾಡ್ಬಹುದಾ? ಕಾನೂನು ಚೌಕಟ್ಟಿನಲ್ಲಿ ಇದೆಯಾ? ಮಾತಾಡೋಂತ ರೈಟ್ಸ್ ಇದೆಯಾ?
ನೀವು ಪರ್ಸನಲ್ ವಿಚಾರಗಳನ್ನ ಏನೇ ಮಾತಾಡಿದ್ರು ನಿಮ್ಮ ವೈಯಕ್ತಿಕವಾಗಿ ಮೀಡಿಯಾದ ಮುಂದೆ ಎಲ್ಲ ಮಾತಾಡೋದು. ಮತ್ತು ಇನ್ನೊಂದು ಹೇಳಿದ್ರ, ಶಾಸಕರಿಗಿದ್ದ 3 ವರ್ಷ ಆಯ್ತು, ಸಾಲಿಗ್ರಾಮಕ್ಕೆ ಏನು ಮಾಡಿಲ್ಲ, ಎಲ್ಲ ನಾವೇ ಮಾಡಿರೋದು. ಎಲ್ಲ ನೀವೇ ಮಾಡಿದ್ರೆ ಇವತ್ತು ಮಿನಿ ವಿಧಾನಸೌಧಕ್ಕೆ ಹಣ ಬಿಡುಗಡೆ ಮಾಡ್ತಾರಲ್ಲ, ನೀವೇ ಹಣ ಬಿಡುಗಡೆ ಮಾಡ್ತೀರಿ, ನೀವೇ ಗುದ್ದಿ ಪೂಜೆ ಮಾಡಿದ್ರು, ಇದು ಗುದ್ದಿ ಪೂಜೆ ಮಾಡಿಸ್ಬೋದಿರೋ ಸ್ವಾಮಿ ನಿಮ್ಮ ಮಾಜಿ ಶಾಸಕರ ಜೊತೆ. ತಾಲೂಕ್ ಆಫೀಸ್ ತಂದ್ರೆ ತಾಲೂಕ್ ಆಫೀಸ್ಗೆ 1 ವರ್ಷ ಬಾಡಿಗೆ ಕಟ್ಟಿದ್ರಾ? ಬಾಡಿಗೆ ಕಟ್ತಾರೆ ಯಾರೀಗ? ತಾಲೂಕ್ ಕೇಂದ್ರ ಮಾಡಿದ್ರೆ ಮುಖ್ಯ ಅಲ್ಲ, ಅದಕ್ಕೆ ಅನುಗುಣವಾಗಿ ಕೆಲವೊಂದು ಆಫೀಸ್ಗಳನ್ನ ತಂದು ಮಾಡೋಂಥ ಜವಾಬ್ದಾರಿ ಯಾರು ಮಾಡ್ತಾ ಇದ್ರೆ? ನಮ್ಮ ಶಾಸಕರು ಮಾಡ್ತಾ ಇದ್ರೆ. ಸಾರ್ವಜನಿಕ ಏನಿಲ್ಲ. ಮತ್ತು ಇವಾಗ ಹಾಸ್ಪಿಟಲ್ 42 ಕೋಟಿ 100 ಬೆಡ್ ಹಾಸಿಗೆ ನೀವು ತಂದಿರೋದ? ನೀವೇ ಗುದ್ದಿ ಪೂಜೆ ಮಾಡ್ಬೇಕಲ್ಲ ಸ್ವಾಮಿ ನಿಮ್ ಶಾಸಕರು ಕಟ್ಕೊಂಡು. ಯಾಕೆ ಮಾಡಿಲ್ಲ ಮತ್ತೆ? ಅಲ್ವಾ? ಇವತ್ತು ಫೈರ್ ಇಂಜಿನ್ ಆಗಿದೆ, ಫೈರ್ ಇಂಜಿನ್ ನೀವೇ ತಂದ್ರೆ ನೀವೇ ಗುದ್ದಿ ಪೂಜೆ ಮಾಡಿ ನೀವು ಉದ್ಘಾಟನೆ ಮಾಡ್ಬೋದಿತ್ತಲ್ಲ. ನಮ್ ಶಾಸಕರಿಗೆ ಮತ್ತೆ ಅವಕಾಶ ಕೊಟ್ರಿ, ನೀವು ಮಾಡಿದ್ರೆ 15 ವರ್ಷ ತಂದ್ರೆಕೊಪ್ಪಲು ರೋಡ್ ಆಗ್ಬೋದು, ಬೆಟ್ಟಳ್ಳಿ ಮನೆಯಲ್ಲಿ ರೋಡ್ ಆಗ್ಬೋದು, ಜನಪ್ರಿಯ ಶಾಸಕರು ಅಂತ ನೀವು ಹೇಳ್ಕೊಳಕ್ಕೆ ನಮ್ಮ ನಾಯಕರು ಎಲ್ಲ ಮಾಡಿದ್ರೆ ಮತ್ತೆ ಇವತ್ತಾಗ ಸ್ವಾಮಿ ನಮ್ಮ ಶಾಸಕರು 700 ಕೋಟಿ ಅನುದಾನ ತಂದ್ಬಿಟ್ಟು ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ಬೇಕಾಯ್ತು. ಮಿಸ್ಟರ್ ತಿಮ್ಮಪ್ಪ ಹೇಳ್ತೀರಾ, ಹೇಳಕ್ಕೆ ಬಾಯ ಹಿಡ್ತಾ ಇಟ್ಕೊಂಡ್ ಮಾತಾಡಿ. ಶಾಸಕರು ಮಾಡ್ತಾ ಇದಾರೆ, ಶಾಸಕರು ಮಾಡ್ತಾರೆ ಕೆಲಸ. ಇಡೀ ತಾಲೂಕಲ್ಲಿ ಮೀಡಿಯಾದವ್ರು ಗೊತ್ತು, ಪ್ರತಿ 2 ತಾಲೂಕಿಗೂ ಜನಗಳು ಗೊತ್ತು. ಶಾಸಕರು ಏನು ಮಾಡಿದ್ರೆ ಸುಮ್ನೆ ಮನೆ ಕೂತಿರೋ ಸ್ವಾಮಿ, ಕಾಲಿಗೆ ರೆಕ್ಕೆ ಕೊಡ್ಕೊಂಡು ಸುತ್ತವ್ರೆ. ಅರ್ಥ ಇದೆಯಾ? ತಿಂಡಿ ತಿನ್ಬೇಕು ಅಂತ ಹೇಳಿದ್ರೆ ಬಾಕ್ಸ ತಿಂಡಿ ನಾವು ತಿಂಡಿ ಮಾಡ್ಕೊಂಡು ಹೋಗಿರ್ತೀವಿ, ಅವ್ರು ಯಾವ್ದೋ ಟೈಮ್ ತಿಂಡಿ ತಿಂತಾರೆ. ಜನಸೇವೆಗೆ ಸೂಕ್ತವಾದ ನಾಯಕರು ಅಂದ್ರೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಂದ್ರೆ ಮಿಸ್ಟರ್ ತಿಮ್ಮಪ್ಪ ಬಾಯಿ ಹಿಡ್ತಾ ಇರ್ಲಿ, ಇಲ್ಲಾಂದ್ರೆ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಇದ್ರ ಮೂಲಕ ನಾನು ಹೇಳ್ತಾ ಇದ್ದೀನಿ.